ಶಾರದೆ ಪಾಪ ಅನಕ್ಷರಸ್ಥೆ ಆದರೂ ತುಂಬ ಬುದ್ಧಿವಂತೆ ಹುಡುಗಿ, ಸದಾಚಾರ ಸಂಪನ್ನೆ ಆಗಿದ್ದವಳು, ಬಡ ಮಂತನದಲ್ಲಿ ಬಂದವಳು, ಕಷ್ಟದಲ್ಲಿ ಕಂಡವಳು, ಎಲ್ಲರ ಬಗ್ಗೆ ವಿನೀತ ಭಾವನೆ, ಮುಗ್ಧತೆ, ಅದರ ಜೊತೆಗೆ ಬಹುದೊಡ್ಡದನ್ನು ಲಜ್ಜಾಶೀಲತೆ, ವಿಪರೀತ ಸಂಕೋಚ ಆಕೆ. ತಂದೆ ತಾಯಿ ಜೊತೆಗೆ ನಾಟಕ ಹರಿಕತೆ ಹೋಗಿ ಸ್ವಲ್ಪ ಧರ್ಮದ ಕಥೆಗಳನ್ನು ಕೇಳ್ಕೊಂಡಿದ್ದಾಳೆ. ಅದಕ್ಕೆ ಅವ್ರು ಭಾಳ ಚೆಂದ ಹೇಳ್ತಾರೆ, ಶ್ರೇಷ್ಠ ವಿಗ್ರಹ ಆಗೋದಕ್ಕೆ ತಯಾರಾದಂಥ ಶಿಲೆ ಆಗಿದ್ಲಾಕೆ ಅಂತ. ಈ ಒಳ್ಳೆಯ ವಿಗ್ರಹ ಆಗಬೇಕಾದ್ರೆ ಶಿಲ್ಪಿ ಎಷ್ಟು ಮುಖ್ಯನೋ ಅಷ್ಟು ಒಳ್ಳೆಯ ಕಲ್ಲು ಮುಖ್ಯ. ಒಳ್ಳೆ ಕಲ್ಲು ಇಲ್ಲದೆ ಹೋದರೆ ಸೀಳು ಹೋಗ್ತದೆ. ಅದಕ್ಕೆ ಒಳ್ಳೆಯ ಶಿಲ್ಪ ಆಗೋದಕ್ಕೆ ಬೇಕಾದಂಥ ಶಿಲೆ ಆಗಿದ್ಲು, ಆದರ್ಶವಾದ ಸ್ತ್ರೀ ಆಗಿದ್ಲು ಅಂತ. ಮೊದಲು ಏನು ಮಾಡ್ತಾರೆ ಯಾಕೆ ಅಂದರೆ ತಮ್ಮ ಪ್ರೀತಿಯಿಂದ ವಿಶ್ವಾಸದಿಂದ ಆಕೆ ಮನಸ್ಸನ್ನು ಗೆಲ್ತಾರೆ. ಆಕೆಗೆ ಇವ್ರ ಬಗ್ಗೆ ಹೆದರಿಕೆ, ಎರಡು ಕಾರಣಕ್ಕೆ ಹೆದರಿಕೆ. ಒಂದು, ಇವ್ರ ಪ್ರಸಿದ್ಧಿ ಭಾಳ ಇದೆ ಎಲ್ಲ ಕಡೆನೂ, ವಯಸ್ಸಿನ ಅಂತರ ಬೇರೆ ತುಂಬ, ಹೀಗಾಗಿ ತಾ ಮಾಡಿ ಸರಿನೋ ದೊಡ್ಡದೋ ತಪ್ಪೋ ಗೊತ್ತಿಲ್ಲ ಅಂತ ಭಯ ಇರೋದು. ಮೊದಲು ಆಕೆ ಮನಸ್ಸನ್ನು ತನ್ನ ಪ್ರೀತಿಯಿಂದ ಅಹೈತುಕವಾದ ಪ್ರೇಮದಿಂದ ಗೆಲ್ತಾರೆ. ಗೆದ್ದುಬಿಟ್ಟು ತಾನು ಏನೇನು ಗಳಿಸಿದ್ದಾರೋ, ದಿವ್ಯ ಅನುಭವಗಳನ್ನು ಮಾಡಿಕೊಂಡಿದ್ದಾರೋ ಅದ್ರ ಸ್ವಲ್ಪ ಹೇಳೋಕ್ಕೆ ಶುರು ಮಾಡ್ತಾರೆ. ಯಾವಾಗಲೂ ಒಂದೇ ಸಲ ಟಕ್ಕಂತ ಮೇಲೆ ತೊಗೊಂಡು ಹೋಗೋಕ್ಕಾಗಲ್ಲ. ನಿಧಾನವಾಗಿ ಹೆಜ್ಜೆ ಹೆಜ್ಜೆಗೆ ತನ್ನ ಅನುಭವಗಳನ್ನು ಹೇಳ್ತಾ ಶೀಲಪೂರ್ಣವಾದಂಥ ಅತ್ಯಂತ ಪರಿಪೂರ್ಣ ಜೀವನದ ಆದರ್ಶ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಒಂದು ಹಂತ ಆದಮೇಲೆ ಆಧ್ಯಾತ್ಮಿಕ ಜೀವನದಲ್ಲಿ ಪರಮೋನ್ನತಿಯನ್ನು ಪಡ್ಕೊಳ್ಳೋದು ಹೇಗೆ ಅಂತ ಹೇಳೋದರ ಜೊತೆಗೆ ದೈನಂದಿನ ಜೀವನದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳ್ಕೊಡ್ತಾರೆ. ಇದು ಒಳ್ಳೆ ಮೇಷ್ಟ್ರು, ಸಿಂಗಲ್ ಟೀಚರ್ ಆ್ಯಂಡ್ ಸಿಂಗಲ್ ಸ್ಟೂಡೆಂಟ್ ಆ ಥರ. ಆಕೆ ಏನೇನು ಕಲಿಸ್ಕೊಟ್ರು ಅಂತ ಲೆಕ್ಕ ಮಾಡ್ತಾರೆ. ಮನೆಗೆ ಬಂದವ್ರನ್ನ ಸ್ವಾಗತ ಹೇಗೆ ಮಾಡಬೇಕು, ಅತಿಥಿಗಳು ನೋಡ್ಕೊಳ್ಳೋದು ಹೇಗೆ, ಆಮೇಲೆ ದೇವರ ಪೂಜೆ ಅರೇಂಜ್ ಮಾಡೋದು ಹೇಗೆ, ಪೂಜೆ ಪುನಸ್ಕಾರಗಳು ಹೇಗಿರ್ತವೆ, ಕಿರಿಯರ ಜೊತೆಗೆ ಹೇಗೆ ನಡ್ಕೋಬೇಕು, ಮನೇಲಿ ಹಿರಿಯರ ಜೊತೆಗೆ ಹೇಗೆ ನಡ್ಕೋಬೇಕು, ಇದು ಎಲ್ಲವನ್ನು ಪ್ರತಿಯೊಂದನ್ನು ಕಲಿಸ್ತಾ ಇದ್ರು. 12 ವರ್ಷದ ಹುಡುಗಿ ಆಕೆ ಎಲ್ಲ ಕಲಿಸ್ತಾ ಇದ್ದಾರೆ, ಹೀಗೆ ಮಾಡಬೇಕು ಅಂತೇಳಿ. ಎಲ್ಲಿವರೆಗೂ ಕಲಿಸ್ತಾ ಇದ್ರು ಅಂತ ಒಂದು ಉದಾಹರಣೆ ಹೇಳ್ತಾರೆ. ಅವ್ರು ಹೇಳ್ತಾರೆ, ನೋಡು, ನೀ ಪ್ರಯಾಣ ಮಾಡುವಾಗ ನೀ ದೋಣಿಯಲ್ಲಾದರೂ ಹೋಗು, ಗಾಡಿಯಲ್ಲಾದರೂ ಹೋಗು, ಹತ್ತುವಾಗ ಎಲ್ಲರಿಗಿಂತ ಮೊದಲು ಹತ್ತಬೇಕು ನೀನು, ಇಳಿಯುವಾಗ ಎಲ್ಲರಿಗಿಂತ ಕಡೆಗೆ ಇಳಿಬೇಕಂತ. ಇದು ಒಂದು ಕೋಚಿಂಗ್ ಇದು. ಯಾಕೆ ಅಂತ ಕೇಳ್ತಾಳೆ ಆಕೆ. ಹೇಳ್ತಾರೆ, ನೋಡು, ನೀ ಮೊದಲು ಹತ್ತಿದಾಗ ಯಾವುದೂ ಸಾಮಾನು ಇರಲ್ಲ, ಅಲ್ಲಿ ನೀನು ಸಾಮಾನು ಇಟ್ಕೊಳ್ಳೋಕೆ ಜಾಗ ಸಿಗ್ತದೆ. ನಮ್ದು ಹಾಗೆ ತಾನೇ, ನೀವು ಫ್ಲೈಟಲ್ಲಿ ಹೋದಾಗ ಮೊದಲು ಹತ್ತಿದರೆ ಮೇಲೆ ಜಾಗ ಇಡೋಕ್ಕೆ ಸಾಕ್ತದೆ, ಜಾಗನೇ ಸಿಗಲ್ಲ ಇಲ್ಲದೆ ಹೋದ್ರು ಒಂದ್ಸಲ. ಅದಕ್ಕೆ ನೀ ಮೊದಲು ಹತ್ತಿದಾಗ ಇಡೋಕ್ಕೆ ಜಾಗ ಸಿಗ್ತದೆ. ಕಡೆಗೆ ಹೇಗೆ ಇಳಿಬೇಕು, ಎಲ್ಲರೂ ಇಳಿದ ಮೇಲೆ ನೀನು ಲಗೇಜ್ ಬಿಟ್ಟಿದ್ಯಾ ಅಂತ ಗೊತ್ತಾಗತ್ತೆ, ಯಾವುದು ಮರೆತು ಹೋಗಬಾರ್ದು ನೀನು. ಮೊದಲು ಇಳಿದುಬಿಟ್ರೆ ಬ್ಯಾಗ್ ಅಲ್ಲೇ ಬಿಟ್ಬಿಟ್ಟೆ ನಾನು ಅಂತಾಗತ್ತೆ. ಕಡೆಗೆ ಬರುವಾಗ ಬೇಕಾದಷ್ಟು ಟೈಮ್ ಇದೆ ನೀನು ನೋಡ್ಕೊಳ್ಳೋದಕ್ಕೆ, ಎಲ್ಲ ಬ್ಯಾಗ್ ಮರೀಲಾರ್ದೇ ದೋಣಿಯಲ್ಲಿ ಉಳಿಲಾರ್ದು ಹಾಗೆ ಬರಬೇಕಾಗತ್ತೆ, ಇಟ್ಕೊಂಬ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಆಕೆ ಜೊತೆ ಕೂತ್ಕೊಂಡು ಈ ಬತ್ತಿನ ಹುರಿ ಮಾಡೋದು ಹೇಗೆ ಅಂತ ಕಲಿಸ್ಕೊಡ್ತಾರೆ. ಹೂಬತ್ತಿ ಮಾಡೋದು, ಬತ್ತಿ ಮಾಡ್ಬೇಕಾದ್ರೆ ಹೇಗೆ ಮಾಡೋದು, ತಾಂಬೂಲ ಹೇಗೆ ತಯಾರು ಮಾಡಬೇಕು ಕಲಿಸ್ಕೊಡ್ತಾರೆ. ಈ ಅಡುಗೆ ಮಾಡೋದು ಸಾಂಬಾರು ಪದಾರ್ಥಗಳನ್ನೆಲ್ಲ ಜೋಡಿಸೋದು ಹೇಗೆ, ಯಾವ ಹದದಲ್ಲಿ ಸಾಂಬಾರು ಹಾಕಬೇಕು ಅಂತ ಹೇಳ್ತಾರೆ. ಅಡುಗೆಗೆ ಒಗ್ಗರಣೆ ಕೊಡೋದು ಹೇಗೆ ಅಂತ ಕಲಿಸ್ಕೊಟ್ರಂತೆ. ಅಂದರೆ ಏನೇನು ಕಲಿಸ್ತಾರೆ ಅಂತ ಎಲ್ಲ ಕಲಿಸಿ. ಅವ್ರ ಉದ್ದೇಶ ಎಷ್ಟೇ, ನೀ ಏನೇ ಕೆಲಸ ಮಾಡು ಅದನ್ನು ಚೆನ್ನಾಗಿ ಮಾಡಬೇಕು, ಯಾವ ಕೆಲಸ ಮಾಡಿ ಚೆನ್ನಾಗಿ ಮಾಡಬೇಕು ಅಂತ. ಪರ್ಫೆಕ್ಷನಿಸ್ಟ್ ಆ ಥರ. ಹೀಗೆ ಪಾಠದ ಪಟ್ಟಿ ತುಂಬ ಉದ್ದ ಆಗಿತ್ತು. ಪಾಪ ಆಕೆನೂ ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಹೇಳಿದ್ದನ್ನು ಎಲ್ಲ ಕಲಿತಾ ಇದ್ಲು. ಎಲ್ಲ ಕಲಿತಾ ಇದ್ಲು. ರಾಮಕೃಷ್ಣವ್ರು ಇಷ್ಟೆಲ್ಲ ಚೆನ್ನಾಗಿ ಮನಸ್ಸು ತಿಳಿದು ಹೇಳಿದ್ರು ಕೂಡ ನಮ್ಮ ತಲೆ ಇದು ಬರಬಾರ್ದು. ಮುಖ್ಯವಾಗಿ ಹೇಳಿದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳೋದು, ಆಧ್ಯಾತ್ಮಿಕ ಶಿಕ್ಷಣದೊಳಗೆ ಕಾಮಕಾಂಚನ ತ್ಯಾಗ ಅನ್ನೋದು ಮೊದಲನೇ ಮೆಟ್ಲು. ಕಾಂಚನ ಅಂತೂ ಇಲ್ಲೇ ಇಲ್ಲ, ಆಕೆ ಕಡೆನೂ ಇಲ್ಲ, ಇವ್ರ ಕಡೆನೂ ಇಲ್ಲ, ಕಳ್ಕೊಳ್ಳೋದು ಏನು ಇಲ್ಲೇ ಇಲ್ಲ ಅವರು. ಯಾಕಂತಾರೆ ಕಾಂಚನದ ಬಗ್ಗೆ ಆಸಕ್ತಿ ಇರಬಾರ್ದು, ಕಾಮ ತೆಗೆದು ಹಾಕಬೇಕು ಜೀವನದಲ್ಲಿ ಅಂತ ಮನಸ್ಸನ್ನು ತಯಾರು ಮಾಡೋಕ್ಕೆ ಶುರು ಮಾಡಿದ್ರಂತೆ. ಒಂದು ಪ್ರಯೋಗ ಮಾಡಿದರು, ಚೆನ್ನಾಗಿರೋ ಪ್ರಯೋಗ ಅದು. ಬದುಕಿನ ನಶ್ವರತೆ ಎಷ್ಟಿದೆ ಅಂತ. ಬದುಕಿನ ನಶ್ವರತೆ ಏನಿಲ್ಲ ಬದುಕಿನೊಳಗೆ ಅಂತ ತೋರಿಸ್ಬೇಕು. ಅದಕ್ಕೆ ಹೇಳ್ತಾರೋ ಅವರು, ನೋಡು, ಜಗತ್ತು ಹೇಗಿದ್ದರೂ ಕ್ಷಣಭಂಗುರವಾದದ್ದು, ಒಂದು ಕ್ಷಣದಲ್ಲಿ ಹೋಗ್ಬಿಡ್ತದೆ ಅದು. ಈಗಿದೆ, ನಾಳಿಲ್ಲ. ಮನುಷ್ಯ ನೀನಿದ್ದವು ನಾಳೆ ಇಲ್ಲ, ಹಾಗಿದ್ದಾನೆ. ಆದ್ದರಿಂದ ಜೀವನದಲ್ಲಿ ಭಕ್ತಿ ವೈರಾಗ್ಯ ಮಾತ್ರ ಮುಖ್ಯ, ಉಳಿದದ್ದು ಯಾವುದು ಮುಖ್ಯ ಅಲ್ಲ ಅಂದರು. ಆಕೆ ಹೌದು ಅಂದ್ಲಕ್ಕೆ. ಸುಮ್ಮನೆ ನಾಯಿ ನರಿಗಳು ಹಾಗೆ ಭಾಳಷ್ಟು ಮಕ್ಕಳನ್ನ ನಡೆದ್ರೆ ಏನು ಪ್ರಯೋಜನ ಅಂತ ಮುಂದೆ ಹೇಳಿದರು. ಆಕೆ ಹೌದು ಅಂದ್ಲು. ಅಷ್ಟಕ್ಕೆ ಬಿಡಲಿಲ್ಲ. ನೋಡಿದ್ಯಲ್ಲ ಹಣೆ ಬರ, ಭಾಳಷ್ಟು ಮಕ್ಕಳನ್ನ ನಡೆದ್ರೆ ಏನಾಗ್ತದೆ ಅಂದರು. ಅದು ಆಕೆಗೆ ಚುಚ್ಚಿತು. ಯಾಕೆ ಚುಚ್ಚಿತು ಅಂದರೆ, ಶಾರದೆ ತಾಯಿಗೆ ಸಾಕಷ್ಟು ಜನ ಮಕ್ಕಳಿದ್ರು.
ಹಿರಿಯವಳು ಇವಳೇನೆ ಶಾರದೆ. ಸಾಕಷ್ಟು ಜನ ತಮ್ಮಂದರು ತಂಗಿಯರಾದರು. ಬಹಳಷ್ಟು ಮಕ್ಕಳು ಸಣ್ಣದಿದ್ದಾಗೆ ತೀರ್ಕೊಂಡ್ಬಿಟ್ಟು. ಶಾರದೆ ಹಿರಿ ಮಗಳಾದ್ದರಿಂದ ತಾಯಿ ಜೊತೆಗೆ ಆ ಮಕ್ಕಳನ್ನು ಎತ್ತಿ ಆಡಿಸಿದ್ದವಳು. ಆ ಮಕ್ಕಳು ಸತ್ತು ಹೋದಾಗ ಅಪ್ಪ ಅಮ್ಮ ಅತ್ತದ್ದು ನೋಡಿದ್ಲು, ತಾನೂ ಅತ್ತಿದ್ಲು. ಭಾಳ ನೋವಾಗಿತ್ತು, ಪಾಪ ಮಕ್ಕಳು ಹೋಗ್ಬಿಟ್ಟವಲ್ಲ ಅಂತ ದುಃಖ ಆಗಿತ್ತು. ಇವ್ರು ಹೇಳಿದಾಗ ಚುಚ್ಚಿ ಚುಚ್ಚಿ ಹೇಳ್ತಾರೆ, ಭಾಳ ಜನ ಮಕ್ಕಳಿದ್ರೆ ಏನಾಗುತ್ತೆ ಗೊತ್ತಾ, ಅಷ್ಟು ಜನ ಸತ್ತು ಹೋಗ್ತವೆ, ದುಃಖ ಆಗಲ್ವಾ ಅಂತ ಹೇಳೋದು. ಆಮೇಲೆ ನಿನಗೆ ಅನುಭವ ಆಗಿದೆಯಲ್ಲ ಬೇಕಾದಷ್ಟು ನಿನಗೆ ಅನುಭವ ಆಗಿದೆಯಲ್ಲ ಬೇಕಾದಷ್ಟು, ಅದರಿಂದ ಈ ಯಾತನೆ ಎಷ್ಟು ಆಗ್ತದೆ ಗೊತ್ತಲ್ಲ, ತಡ್ಕೊಳ್ಳೋಕ್ಕೆ ಆಗೋಲ್ಲ, ಅಷ್ಟು ಯಾತನೆ ಆಗ್ತದೆ. ಇದೆಲ್ಲ ಗೋಳು ಯಾಕೆ ಬೇಕು ಹೇಳು? ಇಲ್ಲಿ ಮಕ್ಕಳೇ ಇಲ್ಲ ಅಂದ್ರೆ ಆರಾಮಲ್ವಾ? ನೀನೇ ಆರಾಮ್, ನೀನೇ ಯಜಮಾನಿ, ನಿನಗೆ ಯಾರು ತೊಂದರೆ ಕೊಡ್ತಾರೆ? ಆರಾಮಾಗಿರ್ಬೋದಲ್ಲ, ಸ್ವತಂತ್ರಳಾಗಿರ್ತೀಯ ನೀನು ಅಂದ್ಬಿಟ್ರು. ಆಕೆ ಏನು ಮಾತಾಡಲಿಲ್ಲ ಪಾಪ, ಮಾತಾಡೋ ಸ್ವಭಾವನೇ ಅಲ್ಲ. ಮತ್ತು ಇವ್ರು ಹಿಂಗೆ ಮಳೆ ಹೊಡೆದಂಗೆ ಮಾತಾಡಿದರೆ ಏನು ಕೇಳಬೇಕು ಪಾಪಕ್ಕೆ. ಅದಾದಮೇಲೆ ಒಂದು ಸಲ ಮರುದಿವ್ಸ ಅವ್ರು ಏನು ಮಾಡ್ತಾರೆ, ಅಷ್ಟಕ್ಕೆ ಬಿಡಲಿಲ್ಲ. ನೋಡು, ನಿಂದೇ ಒಂದು ಮಗು ಇದೆ ಅಂತ ತಿಳ್ಕೊ. ಯಾರಾದ್ರೂ ಹಂಗೆ ಹೇಳ್ತಾರೆ ಗಂಡ, ಅದೊಂದು ತಿಳ್ಕೊ. ಅನ್ನಪ್ರಾಶನೆ ಮಾಡಿಸೋ ದಿವಸ ನೀ ಸಂಭ್ರಮವಾಗಿ ಆ ಮಗು ಒಡವೆ ಹಾಕ್ತೀಯ, ನೀನು ಹಾಕ್ಕೊಂಡು ಅದಕ್ಕೆ ಅನ್ನಪ್ರಾಶನೆ ಮಾಡಿಸ್ತೀಯ, ಸಂತೋಷ ಮೆರೆದಾಡ್ತೀಯ, ಸಂತೋಷವಾಗಿರ್ತೀಯ. ಮುಂದೆ ಮಗು ಸತ್ತೋದ್ರೆ ಗೋಳಾಡಲ್ವಾ, ಕರಳು ಹಿಂಡ್ದಂಗೆ ಆಗಲ್ವಾ ಅಂತ. ಇದು ಯಾರಾದರೂ ಮಾತಾಡ್ತಾರೆ ಏನ್ರಿ ಹೆಂಗೆ? ನಿನ್ನ ಮಗುಗೆ ಅನ್ನಪ್ರಾಶನ ಸಂಭ್ರಮ ಇರ್ತೀಯ, ಸತ್ತೋಗ್ಬಿಟ್ರೆ ಏನು ಮಾಡ್ತೀಯ, ದುಃಖ ಆಗಲ್ವಾ, ಗೋಳಾಡಂಗೆ ಹೊಟ್ಟೆ ಕಿವುಚಿದಂಗೆ ಆಗಲ್ವಾ, ಕರಳು ಕಿವುಚಿದಂಗೆ ಆಗಲ್ವಾ ಅಂತ ಹೇಳಿದ್ರಂತ. ಅವರೇನೋ ತಮಾಷೆಯಲ್ಲಿ ಹೇಳಿದ್ಬೇಕು, ಆದರೆ ಗಂಡ ಹೆಂಡತಿ ಹೇಳೋ ಮಾತಾಯಿದೆ ಎಲ್ಲರೂ. ಇದುವರೆಗೂ ಪಾಪ ಸುಮ್ಮನಿದ್ರು ಶಾರದೆ, ಇದುವರೆಗೂ ಸುಮ್ಮನಿದ್ರು. ಯಾಕೆ ತಿರ್ಗಾ ಮುರುಗ ಮಕ್ಕಳು ಸತ್ತೋಗ್ತಾವ ಅಂದ್ರೆ ಬೇಜಾರಾಗಲಿಕ್ಕಿಲ್ಲ ಆಕೆಗೆ. ಆಕೆ ಒಂದೇ ಸಲ ಮೆಲು ಧ್ವನಿಯಲ್ಲಿ ಒಂದು ಮಾತು ಹೇಳಿದ್ಲಂತೆ. ಅದು ಪಾಪ ಅದು ಹೆದರ್ಕೊಂಡು ಮಹಿಳೆಯಾಗಿ ಒಂದೇ ಮಾತು ಹೇಳಿದ್ಲಂತೆ, ಹಾಗಾದರೆ ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತಾವಾ ಅಂದಂತೆ. ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತಾವ ಅಂದ್ರಂತೆ. ಇವು ತಕ್ಷಣ ಇವ್ರೇನು ಮಾಡಬೇಕು, ಜೋರಾಗಿ ಅಬ್ಬರಿಸ್ಬಿಟ್ರಿ ಇವರು. ಅಯ್ಯಯ್ಯೋ, ನಾನೊಂದು ವಿಷಸರ್ಪದ ಬಾಲದ ಮೇಲೆ ಕಾಲು ಇಟ್ಬಿಟ್ಟಿದ್ದೀನಿ ನಾನೀಗ ಅಂದರು. ವಿಷಸರ್ಪದ ಬಾಲದ ಮೇಲೆ ಕಾಲು ಇಟ್ಬಿಟ್ಟಿದ್ದೀನಿ. ಎಲ್ಲ ನಾ ಅಂದ್ಕೊಂಡಿದ್ದಕ್ಕೆ ಮುಗ್ಧ ಇದ್ದಾಳೆ, ಪಾಪ ಏನೂ ಗೊತ್ತಿಲ್ಲ ಅಂದ್ಕೊಂಡಿದ್ದೆ. ಓಹೋ, ಈಕೆ ಭಾಳಷ್ಟು ವಿಚಾರ ಗೊತ್ತಿದ್ದಂಗಿದೆ. ನೋಡು, ನನಗೆ ಕೇಳ್ತಾಳಕಿ, ಹುಟ್ಟಿದ ಮಕ್ಕಳೆಲ್ಲ ಸತ್ತು ಹೋಗ್ತಾವ ಅಂತ ನನಗೆ ಕೇಳ್ತಾಳೆ ಅಂದ್ಬಿಟ್ಟು ಅಬ್ಬರಿಸ್ಬಿಟ್ರು. ಪಾಪ ಗಾಬರಿಯಾಗಿ ಓಡೋಗ್ಬಿಟ್ರು ಒಳಗಡೆ. ಉಸಾಬರನೇ ಬೇಡ ಒಂದೊಂದು. ವಿಷಸರ್ಪ ಅಂದದ್ದು ಆಕೆ ಕೆಟ್ಟವಳು ಅಂತ ಹಂಗೆ ಅರ್ಥ ಅಲ್ಲ. ಅವ್ರ ಥೇರಿ ಪ್ರಕಾರ ವಿಷ ಇಲ್ಲದಂಥ ಸರ್ಪ ಇದ್ದರೆ ಅದು ಓಡಿ ಹೋಗುತ್ತೆ, ಕಚ್ಚೋಲ್ಲ. ವಿಷಸರ್ಪ ಇದ್ದರೆ ತಿರುಗಿ ಹೊಡಿತದೆ ಅದು. ಆದ್ದರಿಂದ ಯಾವಾಗ ತಿರುಗಿ ಮಾತಾಡಿದ್ಲೋ ಕರೆಕ್ಟ್ ತಾನೇ ಪ್ರಶ್ನೆ ಕೇಳಿದ್ದಾಕೆ. ಹೌದಪ್ಪ, ಯಾವುದೋ ಒಂದು ಸತ್ತೋಯ್ತೋ ತಿಳ್ಕೊ, ಎಲ್ಲ ಸತ್ತೋಗ್ತಾವ ಮಕ್ಕಳು ಅಂತ ಕೇಳಿದ್ಲು ಪಾಪ. ಅದಕ್ಕೆ ಇವರು ವಿಷಸರ್ಪದ ಮೇಲೆ ಬಾಲದ ಮೇಲೆ ಕಾಲಿಟ್ಟೆ ಅಂತಾದರು. ಆಕೆ ಒಳಗೆ ಓಡೋಗ್ಬಿಟ್ಲು ಬೇಡ ಅಂಥೇಳಿ. ಆಕೆ ಪರೀಕ್ಷೆ ಮಾಡ್ತಾಯಿದ್ರು, ಯಾವ ಮಟ್ಟಕ್ಕೆ ಆಕೆ ತಡ್ಕೋತಾಳೆ, ಯಾವ ಮಟ್ಟಕ್ಕೆ ವಾಪಸ್ ಬರ್ತದೆ ಅಂತ ನೋಡ್ಕೋಬೇಕಾಗಿತ್ತು. ಅಂತ ಗೊತ್ತಾಯ್ತು ಅವರಿಗೆ, ಯಾವಾಗ ಮಕ್ಕಳ ಬಗ್ಗೆ ತುಂಬ ಮಾತಾಡಿದಾಗ ಆಗ್ತದೆ ಅಂತ. ಒಂದು ದಿವಸ ಇವರು ರಾಮೇಶ್ವರನ ಮಗಳು ಲಕ್ಷ್ಮಿ ಅಂತ ಹುಡುಗಿ, ಅದೊಂದು ವಿಚಿತ್ರ ಕಥೆ ಆ ಹುಡುಗಿದು. ಇವ್ರ ಅಣ್ಣ ರಾಮೇಶ್ವರ ಇದ್ದಾನಲ್ಲ, ಅವನ ಮಗಳು ತುಂಬ ಚಂದದ ಹುಡುಗಿ, ಅದು ಸಣ್ಣ ಹುಡುಗಿ. ಆಕೆ ಮೇಲೆ ತುಂಬ ಪ್ರೀತಿ, ರಾಮಕೃಷ್ಣರಿಗೆ ಅತಿಯಾದ ಪ್ರೀತಿ ಆ ಹುಡುಗಿ ಮೇಲೆ. ಶೀತಲಾದೇವಿ ಅಂತ ಕರೆಯೋರು. ಅವ್ರ ಮನೆಯಲ್ಲಿ ಶೀತಲಾದೇವಿ ಅಂತ ಒಂದು ದೇವಿ ಇತ್ತು. ಶೀತಲಾದೇವಿ ಅಂತ ಬರೀತಾರೆ ಅವರು. ದೇವಿ ವಿಗ್ರಹ ಇಲ್ಲ, ಏನಿಲ್ಲ. ಒಂದು ಮಡಿಕೆ ತೊಗೊಂಡು ಅದ್ರ ನೀರು ತುಂಬಿ ಒಂದು 4 ಮಾವಿನ ಎಲೆ ಇಟ್ಟು ಮೇಲೆ ತೆಂಗಿನಕಾಯಿ ಇಟ್ಬಿಟ್ರೆ ಮುಗಿದೆ ಶೀತಲಾದೇವಿ ಒಳಗಡೆ ಅಂತ. ಆ ಶೀತಲಾದೇವಿ ಪೂಜೆ ಮಾಡೋರು. ಈಕೆ ಶೀತಲಾದೇವಿ ಕೋಪ ಮಾಡ್ಕೊಳ್ಳಲ್ಲ, ನನ್ನ ಹುಡುಗಿ ಚೆನ್ನಾಗಿದ್ದಾಳೆ ಅಂತಿದ್ರು. ನೋಡಿ, ಆ ಹುಡುಗಿನ ಮದುವೆ ಗೊತ್ತು ಮಾಡಿದರು. ಈ ರಾಮಕೃಷ್ಣನ ಬಾಯಿಗೆ ಬಂದುಬಿಡ್ತದೆ ಅದೊಂದು ಸಲ, ಈ ಹುಡುಗಿಗೆ ಯಾಕೆ ಮದುವೆ ಮಾಡ್ತೀರಿ ಅಂತ ಕೇಳಿದರು. ಅಣ್ಣ ಹೇಳಿದೆ, ಮದುವೆ ಮಾಡಬೇಡನಪ್ಪ, ಆಕೆ 12 ವರ್ಷ ಆಯಿತು ಮದುವೆ, ಲೇಟ್ ಆಯ್ತು, ಈಗಾಗಲೇ ಮಾಡಬೇಕು, ಒಳ್ಳೆಯ ಸಂಬಂಧ ಬಂದಿದೆ ಅಂತ. ಇವ್ರೇನು ಹೇಳಬೇಕು, ನೀನೇನೋ ಮಾಡ್ತೀಯಪ್ಪ, ಆಕೆ ಬೇಗ ವಿಧವೆ ಆಗಿಬಿಡ್ತಾಳೆ ಅಂದರು. ಎಲ್ಲರೂ ಗಾಬರಿ, ಮನೇಲಿ ಹಿಂಗೆ ಯಾಕೆ ಹೇಳ್ತಾರೆ ಅಂತ. ಅವನು ಹೇಳಿದ, ನಿಮ್ಗೆ ಗೊತ್ತಿಲ್ಲ, ಈಕೆ ದೇವಿ ಅಂಶದವಳಿಕೆ, ಅವನು ಮನುಷ್ಯರ ಅಂಶ. ದೇವಿ ಅಂಶ ಮನುಷ್ಯ ಅಂಶ ಹೆಂಗೆ ಹೊಂದ್ಕೊಂಡು ನಡೀತದೆ, ಭಾಳ ದಿವಸ ನಡೆಯಲ್ಲ ಇದು ಅಂತ. ಹಾಗೆ ಆಗ್ಬಿಡ್ತೀರಿ ಅದು. ಮದುವೆ ಆಗಿ ಒಂದು 2 ವರ್ಷಕ್ಕೆ ಪಾಪ ಗಂಡನ ಕಳ್ಕೊಂಬಂದ್ಲು. ಕೊನೆಗೆ ದಕ್ಷಿಣೇಶ್ವರದಲ್ಲಿ ಇವ್ರ ಜೊತೆಗೆ ಇದ್ಲು ಕೊನೆವರೆಗೂ. ಆಕೆ ನಮ್ಮ ಶಾರದಾದೇವಿ ಜೊತೆಗೆ ಇದ್ದಂಥ ಹುಡುಗಿ. ಆ ಹುಡುಗಿ ಒಂದು ಸಲ ಪಕ್ಕದ ಮನೆ ಹೆಣ್ಮಕ್ಳೆಲ್ಲ ಸೇರಿ ನಾಟಕ ನೋಡಬೇಕು ಅಂತ ಹೊರಡ್ತಾರೆ. ಆ ಊರಲ್ಲಿ ಅವಾಗ ಅದೇ ಎಂಟರ್ಟೈನ್ಮೆಂಟ್ ತಾನೇ, ಅವಾಗ ಮನೋರಂಜನೆ ಆಗೋದು. ಅದಕ್ಕೆ ಹೊರಡಬೇಕು ಅಂತ ಹೊರಡ್ತಾರೆ. ಇವ್ರಿಗೆ ಯಾಕೋ ಮನಸ್ಸಿಲ್ಲ. ಇದು ಒಂಥರ ಮೇಲ್ ಶಾವನಿಸಮ್ ಅವಾಗ ಇತ್ತು ಅನಿಸುತ್ತೆ. ರಾಮಕೃಷ್ಣನಾದರೂ ಇರಬಾರ್ದು ಅಂತೇನಿಲ್ಲ. ನಾಟಕಕ್ಕೆ ಹೋಗಬೇಡ ಅಂತ. ಯಾಕೆಂದ್ರೆ ಹೋಗಬೇಡ ನಾಟಕಕ್ಕೆ ಅಷ್ಟೇ. ಲಕ್ಷ್ಮಿ ಈಕೆ ನಾಟಕಕ್ಕೆ ಹೋಗಿ ರೆಡಿ ಮಾಡ್ಕೊಂಡಿದ್ದಾರೆ, ಇವ್ರು ಹೋಗಬೇಡ ಅಂದ್ಬಿಟ್ರು. ಪಾಪ ಹುಡುಗಿಗೆ ಬೇಜಾರಾಯ್ತು ಲಕ್ಷ್ಮಿಗೆ. ಈಕೆ ಮಾತಾಡೋಂಗಿಲ್ಲ.
ಬೇಡ ಅಂತ ಬಿಟ್ಬಿಡು, ಬೇಡ ಅಂತಾರಲ್ಲ ನಾಲ್ಕು ತಲೆ ಕೆಡಿಸ್ಕೊಳ್ಳಿ ಅಂತ ಕೂತ್ಕೊಂಡ್ರು. ಇವರು ಮನಸ್ಸು ಹೇಗೆ ಅಂತ, ಯಾಕೆ ಬೇಡ ಅಂದದ್ದು ಒಂದಾಯಿತು, ಕೆಟ್ಟ ಅನ್ನಿಸ್ತು ಇವರಿಗೆ, ಪಾಪ ಹೋಗೋರು ಬೇಡ ಅಂದ್ವಲ್ಲ ಅಂತ. ಯಾವ ನಾಟಕ ಅದು ಅಂತ ಕೇಳಿದರು. ಇವರು ಸಣ್ಣವರಿದ್ದಾಗ ನಾಟಕ ನೋಡಿದ್ರಂತೆ, ರಾಮಕೃಷ್ಣರು ನಾಟಕ ನೋಡಿದ್ದಾರೆ ಸಣ್ಣವರಿದ್ದಾಗ. ಇಬ್ಬರು ಕೂತ್ಕೊಳ್ಳಿ ಅಂದರು. ಮನೆ ಹೆಣ್ಮಕ್ಳು ಎಲ್ಲರೂ ಗಂಡಸರು ಕೂತ್ಕೊಂಡ್ರಂತೆ. ಇವ್ರು ಏನು ಮಾಡಬೇಕು, ಇಡೀ ನಾಟಕ ಒಬ್ಬರೇ ಆಡ್ತಾರೆ. ಇಡೀ ಎಂದೋ ನೋಡಿದ ನಾಟಕ ಪೂರ್ತಿ ಡೈಲಾಗ್ ಎಲ್ಲ ನೆನಪಿದೆ, ಹಾಡು ಕೂಡ ನೆನಪಿದೆ, ಚೆಂದಾಗಿ ಹಾಡಿಕೊಂಡು 2 ತಾಸಿನ ನಾಟಕ ಪೂರ್ತಿ ಅವ್ರ ಮುಂದೆ ಕೂತ್ ಮಾಡಿದ್ರಂತೆ. ಇವರು ಅದರಂತೆ ಅಲ್ಲಿ ಹೋಗಲಾರದೆ ಒಳ್ಳೇದಾಯ್ತು. ಅಲ್ಲಿ ಹೋಗಿ ಗದ್ದಲದಲ್ಲಿ ಕೊಡೋದಕ್ಕಿಂತ ಇದು ಲೈವ್ ಬ್ರಾಡ್ಕಾಸ್ಟ್, ಇಲ್ಲೇ ಲೈವ್ ಸಿಗ್ತದೆ, ನಮ್ಮ ದೂರ ಕೂತ್ಕೊಂಡು ನೋಡೋದಕ್ಕಿಂತ ಎದುರಿಗೆ ಕೂತ್ಕೊಂಡು ಇವ್ರು ಚೆಂದ ಹಾಡ್ತಾರೆ, ಅವನಕ್ಕಿಂತ ಚೆಂದ ಹಾಡ್ತಾರೆ ಇವರು. ಅಂದರೆ ಈ ಮನಸ್ಸು ಹೇಗೆ ಅಂದರೆ, ಬೇಡ ಅಂದ್ಬಿಡೋದು, ಪಾಪ ಬೇಜಾರಾಯ್ತಲ್ಲ ಅಂತ ಬೇಜಾರು ಕಡಿಯೋದಕ್ಕೆ ತಾನೇ ಪ್ರಯತ್ನ ಮಾಡೋದು. ಅಂದರೆ ಸೆನ್ಸಿಟಿವ್, ವೆರಿ ಸೆನ್ಸಿಟಿವ್ ಮೈಂಡ್, ಹಾಗೆ ಮಾಡ್ತಿದ್ರಂತೆ. ಎಲ್ಲರೂ ಆನಂದವಾಗಿ ಆ ನಾಟಕ ನೋಡಿದರು ಅಂತ. ನಾವು ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಒಂದು ಸಲ ಅನಿಸುತ್ತೆ, ರಾಮಕೃಷ್ಣರು ಟಫ್ ಹೆಡ್ ಮಾಸ್ಟರ್ ಥರ ಇದ್ರಾ, ತುಂಬ ಬಿಗಿಯಾಗಿದ್ರಾ, ಉಸಿರಾಡಲಾರ್ದಂಗೆ ಕಷ್ಟ ಕೊಡ್ತಿದ್ರಾ ಅಂತ. ಹಾಗಿಲ್ಲ, ತುಂಬ ಬಿಗಿಯಾಗಿ ಏನಿರಲಿಲ್ಲ, ಸಂತೋಷವಾಗಿದ್ದರು ಎಲ್ಲರೂ. ಶಾರದೆ ಹೇಳ್ತಾರೆ, ಮುಂದೆ ದೊಡ್ಡವರಾದ್ಮೇಲೆ ಹೇಳ್ತಾರೆ, ಆ 4 ತಿಂಗಳಿದ್ನಲ್ಲ ಊರಲ್ಲಿ ಕಾಮಾರ್ ಪುಕ್ಕರಲ್ಲಿ, ಎಷ್ಟು ಆರಾಮಾಗಿದ್ದೆ ಅಂದರೆ ನಾನು ಅತ್ತೆ ಮನೆಗೆ ಹೋಗಿದ್ದೆ ಅಂತ ಅನ್ನಿಸ್ಲೇ ಇಲ್ಲ ನನಗೆ, ಅಷ್ಟು ಸಂತೋಷವಾಗಿದ್ದೆ. ಅದು ಅಲ್ಲದೆ ಆ ಕೇಳ್ತಾರೆ, ರಾಮಕೃಷ್ಣ ನೋಡ್ತಾ ಇದ್ದರೆ ನನಗೆ ಬೆರಗಾಗ್ತಾ ಇತ್ತು, ಹೊರಗೆಲ್ಲ ಭಾರಿ ಹೆಸರಿದೆ, ಮನೆಯಲ್ಲಿ ಮಾತ್ರ ಮುಗ್ಧ ಹುಡುಗ, ಆ ಥರ ಇದ್ದಾರೆ. ಅವರ ಪ್ರೀತಿ ಅಂತಃಕರಣ ಭಾಳ ಇಷ್ಟ ಆಯಿತು ಅಂತ. ಅದಕ್ಕೆ ಯಾರೋ ಕೇಳಿದ್ರಂತೆ, ಭಾಳ ಹೆದರ್ತಿದ್ರಂತೆ ರಾಮಕೃಷ್ಣರೇ ನೀವು ಅವಾಗ ಮದುವೆ ಆದ ಹೊಸ್ತರಲ್ಲಿ, ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರ್ತಿದ್ರ ರಾಮಕೃಷ್ಣರು ಅಂತ. ಯಾಕಂದರೆ ಗಂಟು ಹಾಕ್ಕೊಂಡು ನೋಡಲೇ ಇಲ್ಲ ನಾನು. ಅದಕ್ಕೆ ಯಾವಾಗಲೂ ನಗನಗ್ತಾ ಇರ್ತಿದ್ರು, ಸಣ್ಣ ಹುಡುಗ ಇರಲಿ ಮುದುಕರು ಬರಲಿ ಯಾರೇ ಬರಲಿ ಎಲ್ಲರ ಜೊತೆ ಸಂತೋಷವಾಗಿ ಖುಷಿಯಾಗಿರ್ತಿದ್ರು ರಾಮಕೃಷ್ಣರು. ಅದರಿಂದ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಆಗ 3-4 ತಿಂಗಳಿದ್ದರಲ್ಲ ಊರಲ್ಲಿ ಸ್ಟೈಲ್ ಚೇಂಜ್ ಆಗಿತ್ತು. ಈಗ ದಕ್ಷಿಣೇಶ್ವರದಲ್ಲಿ ಇಲ್ಲಿದ್ದಾರೆ, ಬೆಳಗ್ಗೆ ಎದ್ದ ತಕ್ಷಣ ಜೋರಾಗಿ ಕೂಗು ಹಾಕ್ಬೇಕಂತೆ, ನೋಡಿ ನನಗೆ ಇವತ್ತೇ ಊಟಕ್ಕೆ ಇಂಥ ಪಲ್ಯ ಬೇಕು, ಅದು ಮಾಡಬೇಕು ಅಂತ ಹೇಳ್ಬಿಡೋರು. ಹೇಳಿದ ತಕ್ಷಣ ಲಕ್ಷ್ಮಿ ಮತ್ತು ಶಾರದೆ ಎಲ್ಲ ಸೇರಿ, ರಾಮೇಶ್ವರನ ತಾಯಿ ಎಲ್ಲ ಸೇರಿ ಅಡುಗೆ ಮಾಡಿ ಆ ಪಲ್ಯ ಮಾಡಬೇಕು. 1 ವಾರ ನಡೀತು ಉಪಚಾರ ಇದು. ಇವರು ಕೇಳಿದ ಪಲ್ಯ ಕೇಳಿದ ಅಡುಗೆ ಎಲ್ಲ ಆಗೋದು. ಈ ಮೆನ್ಯೂ ಹೇಳ್ತಾರಲ್ಲ, ಅನೌನ್ಸ್ ಮಾಡಲ್ಲ, ಆ ಮೆನ್ಯೂ ಹೇಳ್ಬಿಡ್ಬೇಕು, ತಂದು ಹಾಕ್ತಿದ್ರಂತೆ. ಒಂದು ದಿವಸ ರಾಮಕೃಷ್ಣರು ಬಂದು ಹೇಳಿದ್ರಂತೆ, ತಮ್ಮ ಅತ್ತಿಗೆ ರಾಮೇಶ್ವರನ ಹೆಂಡತಿಗೆ ಲಕ್ಷ್ಮಿಗೆ ಮತ್ತು ಶಾರದಾಗೆ ಹೇಳಿದ್ರಂತೆ, ಅಯ್ಯೋ ನನಗೇನಾಗ್ಬಿಡ್ತು ಇಲ್ಲಿ ಬಂದಮೇಲೆ, ನಾ ತಿಂಡಿ ಪೋತ ಹಾಕ್ಬಿಟ್ಟನಲ್ಲ ಬಂದಿಲ್ಲಿ, ದಕ್ಷಿಣೇಶ್ವರ ಚೆನ್ನಾಗಿದ್ದೆ ಅಲ್ಲ, ನಾನು ಇಲ್ಲಿ ಬಂದು ಹಿಂಗೆ ಆಗ್ಬಿಟ್ಟಿದ್ದೀನಿ, ಹಾಳಾದ್ದು. ಬೆಳಗ್ಗೆ ಎದ್ದ ತಕ್ಷಣ ಊಟದ ಯೋಚನೆನೇ ಬರುತ್ತೆ ನನಗೆ, ಆ ಪಲ್ಯ ಮಾಡು ಈ ಪಲ್ಯ ಮಾಡು ಅಂತೀನಿ. ಇನ್ನು ಮೇಲೆ ನಾನು ಪಲ್ಯದ ಬಗ್ಗೆ ಮಾತಾಡಲ್ಲ, ನೀವು ಯಾವುದನ್ನು ಬೇಯಿಸಿ ಹಾಕ್ತಿರೋ ಅದು ತಿಂದ್ಬಿಡ್ತೀನಿ, ನಾನು ಇನ್ನು ಪ್ರಶ್ನೆ ಕೇಳಲ್ಲ ಅಂದ್ರಂತೆ. ನೀ ಯಾವ್ದು ಅಡುಗೆ ಮಾಡ್ತೀಯೋ ಮಾಡು ಅಂತ ಶಾರದಾಗೆ ಹೇಳಿದ್ರಂತೆ. ತಮಾಷೆ ಮಾಡೋದು, ಕಾಲು ಎಳೆಯೋದು ರಾಮಕೃಷ್ಣರಿಗೆ ಭಾಳ ಇಷ್ಟವಾದ ಕೆಲಸ. ತಮಾಷೆ ಮಾಡೋದು ಭಾಳ ಜಾಸ್ತಿ. ಊಟಕ್ಕೆ ಕೂತ್ಕೊಂಡಾಗ 2 ಪಲ್ಯ ಮಾಡಿದ್ರಂತೆ. ಹೃದಯ ರಾಮು ಪಕ್ಕದಲ್ಲೇ ಕೂತಿದ್ದಾನೆ ಊಟಕ್ಕೆ. ಇವ್ರು ಜೋರಾಗಿ ಹೇಳಿದಂತೆ, ಹೃದಯ ಅಂತ ಕರಿಬೇಕು, ಹೃದಯ ಅಂತ ಬೆಂಗಾಲಿಯಲ್ಲಿ ಯಾವಾಗಲೂ ಹಾಗೇನೆ. ಹೃದಯ, ಈ ಪಲ್ಯ ಇದೆ ನೋಡು, ಮೊದಲನೇ ಪಲ್ಯ ವೈದ್ಯ ರಾಮದಾಸ್ ಪಂಡಿತನ ಲೇಹ್ಯ ಇದ್ದಂಗಿದೆ. ಉದಾಹರಣೆ ನೋಡಿ ಹೆಂಗಿದೆ ಅಂತ. ಈ ಪಲ್ಯ ವೈದ್ಯ ರಾಮದಾಸ್ ಪಂಡಿತನ ಲೇಹ್ಯ ಇದ್ದಂಗಿದೆ ಅಂತ. ಇದು ಹೇಗೆ ಅಂತ ಹೇಳಿದರೆ, ನಮ್ಮ ವಿದ್ಯಾರ್ಥಿ ಭವನ್ ದೋಸೆ ಅಂತ ಹೇಳಿದಂಗೆ. ಅಡ್ವರ್ಟೈಸ್ ಮಾಡ್ತಾ ಇಲ್ಲ ನಾನು, ಬಟ್ ಹೇಳ್ತೀನಿ, ಪ್ರಚಾರ ಹಂಗಿರ್ತದೆ. ಹೆಸರಿದೆ, ಭಾಳ ಹೆಸರಿದೆ ಅಂತ. ಚೆನ್ನಾಗಿದೆ ಅನ್ನೋಕೊಂಡು ಡೆಫಿನೇಷನ್ ಅಪ್ಪ ಅದು ಅಲ್ವಾ. ಅಂದರೆ ಈ ರಾಮದಾಸ್ ಪಂಡಿತ ಅಂತ ಒಬ್ಬ ಇದ್ದ ಕಲ್ಕತ್ತಾದಲ್ಲಿ, ಭಾಳ ಫೇಮಸ್ ಅವನು. ಈ ನಮ್ಮ ಧಾರವಾಡದಲ್ಲಿ ಲೈನ್ ಬಜಾರ್ ಪೇಡೆ ಅಂದಂಗೆ. ರಾಮದಾಸ್ ಪಂಡಿತ ಲೇಹ್ಯ ಮಾಡ್ತಿದ್ದಂತೆ, ಭಾಳ ಆರೋಗ್ಯಕರವಾಗಿರೋದು ಮತ್ತು ಭಾಳ ರುಚಿಕರವಾಗಿರ್ತಿತ್ತಂತೆ ಲೇಹ್ಯ ಅದು. ಅದಕ್ಕೆ ಈ ಪಲ್ಯ ಆ ರಾಮದಾಸನ ಪಂಡಿತ ಲೇಹ್ಯ ಇದ್ದಂಗಿದೆ ಅಂತ. ಅದು ಭಾಳ ಚೆನ್ನಾಗಿದೆ. ಮಾಡಿದ್ಯಾರು? ಅತ್ತಿಗೆ ಮಾಡಿದ್ದು, ಅತ್ತಿಗೆ ಮಾಡಿದ್ದು, ರಾಮೇಶ್ವರನ ಹೆಂಡತಿ ಮಾಡಿದ್ದು, ಲಕ್ಷ್ಮೀ ತಾಯಿ ಮಾಡಿದ್ದು. ಇನ್ನೊಂದು ಪಲ್ಯ ಹತ್ತಿರಬೇಕು, ಹೃದಯ. ಈ ಪಲ್ಯ ಇದೆಯಲ್ಲ, ಇದು ಅಳಲೇಕಾಯಿ ಪಂಡಿತನ ಶ್ರೀನಾಥ್ ಸೇನ ಇದ್ದಾನಲ್ಲ, ಅವನು ಅಳಲೇಕಾಯಿ ಪಂಡಿತ, ಅವನ ಲೇಹ್ಯ ಇದ್ದಂಗಿದೆ ಅಂತ. ಈ ಅಳಲೇಕಾಯಿ ಪಂಡಿತ ಶ್ರೀನಾಥ ಅಂದರೆ ಅವ್ನು ಏನೂ ಪ್ರಯೋಜನ ಇಲ್ಲದವನು ಅಂತ. ಅದು ಏನೂ ರುಚಿ ಇಲ್ಲ, ಏನಿಲ್ಲ, ಬಾಯಿಗೆ ಸೊಪ್ಪು ಇದೆ ಅದು. ಅದಕ್ಕೆ ಶಾರದೆ ಮಾಡಿದ ಪಲ್ಯ ಇದೆಯಲ್ಲ, ಅಳಲೇಕಾಯಿ ಪಂಡಿತ ಮಾಡಿದ್ದು ಲೇಹ್ಯ ಇದ್ದಂಗಿದೆ, ಅದು ಮೊದಲೇದ್ದು ರಾಮದಾಸ್ ಪಂಡಿತ್ ಮಾಡಿದ ಲೇಹ್ಯ ಇದ್ದಂಗಿದೆ ಅಂತ ತಮಾಷೆ ಮಾಡಿ, ಶಾರದೆ ಮಾಡಿದ್ದು ಏನಿಲ್ಲ, ಉಪ್ಪು ಇಲ್ಲ, ಸಪ್ಪರಲ್ಲ, ಸಪ್ಪೆ ಇದೆ ಅಂತ ಹೇಳಬೇಕು. ಅದಕ್ಕೆ ಹೃದಯರಾಮ್ ಶಾರದೆ ಬೆಂಬಲಿಗೆ ಬರ್ತಾನೆ. ಭಾಳ ಚೆಂದ ಹೇಳ್ತಾನೆ, ಹೌದಪ್ಪ ಕರೆಕ್ಟ್, ನೀವು ಹೇಳಿದ್ದು ಕರೆಕ್ಟ್. ರಾಮದಾಸ್ ಪಂಡಿತನ ಲೇಹ್ಯಕ್ಕೆ ಬೆಲೆ ಎಷ್ಟು ಗೊತ್ತೋ?
ರಾಮದಾಸನ ಪಂಡಿತನ ಶುಲ್ಕ ಜಾಸ್ತಿ, ಭಾರಿ ಬೆಲೆ, ಸಿಗಲ್ಲ ಅದು. ಮತ್ತು ಇನ್ನೊಂದು, ನಿನಗೆ ಲೇಹ ಬೇಕಂದ್ರೆ ಬರ್ತಾನೆ ಕೊಡೋದಕ್ಕೆ, ಅವನು ಬರಲ್ಲ, ಅವನು ಕರೆದ್ರೂ ಬರಲ್ಲ. ಅಳಲೇಕಾಯಿ ಪಂಡಿತ ಕರೆದ ತಕ್ಷಣ ಬರ್ತಾನೆ. ನಮ್ಮ ಶಾರದೆ ಅಳಲೇಕಾಯಿ ಪಂಡಿತ ತಾನೇ ಯಾಕೆ, ಪಾಪ ನೀ ಎಲ್ಲ ಸೇವೆ ಮಾಡ್ತಾರೆ, ಕಾಲು ಕೂಡ ಒತ್ತಾಳೆ ನಿನಗಾಕೆ ಅಲ್ವಾ. ಆದ್ದರಿಂದ ಅಳಲೇಕಾಯಿ ಪಂಡಿತರೇ ನಿನ್ನ ಕೈಗೆ ಸಿಗೋದು, ರಾಮದಾಸ ಪಂಡಿತರು ನಿನ್ನ ಕೈಗೆ ಸಿಗೋಲ್ಲ. ಅವನು ದುಡ್ಡು ಕೊಡೋಕ್ಕೂ ನಿನ್ನ ಕಡೆಯಿಂದ ಆಗಲ್ಲ. ಅದರಿಂದ ನಂಬ್ಕೊಂಡಿರ್ಬೇಕಾದ್ರು ಅಳಲೇಕಾಯಿ ಪಂಡಿತರು ನಂಬ್ಕೊಂಡಿರು ಅಂತ ಹೇಳಿದ್ರಂತೆ. ಇವ್ರು ಹೌದಪ್ಪ ಕರೆಕ್ಟು, ರಾಮದಾಸ ಪಂಡಿತನ ಲೇಹ್ಯ ನನ್ನ ಕೈಗೆ ನಿಲ್ಕೋದಲ್ಲ ಅಂತ ಹೇಳಿದರು. ತಮಾಷೆ ಮಾಡೋದಕ್ಕೆ ಬೇಕಾದಷ್ಟು ಮಾಡ್ತಾಯಿದ್ರು. ಆದರೆ ಇನ್ನೊಂದು ಬಹುದೊಡ್ಡ ಘಟನೆ ಆಗಬೇಕಾದದ್ದು. ಮುಗಿದ ಮೇಲೆ 4 ತಿಂಗಳಾದಮೇಲೆ ಮತ್ತೆ ರಾಮಕೃಷ್ಣರು ದಕ್ಷಿಣೇಶ್ವರಕ್ಕೆ ಬಂದರು. ಜಯರಾಮ್ ಭಾಟಿಗೆ ಶಾರದೆ ಹೋದರು. ಆ ಊರಿಗೆ ಹೋದಾಗ 4 ತಿಂಗಳು ಇದ್ದು ಹೋದ್ಮೇಲೆ ಆಕೆ ಮನಸ್ಸಲ್ಲಿ ಒಂದು ಉಲ್ಲಾಸ ತುಂಬ ಬಂದುಬಿಟ್ಟಿತ್ತು. ಗಂಡನ ನೋಡಿ ಬಂದಿದ್ದಾಳೆ, 4 ತಿಂಗಳು ಅವ್ರ ಜೊತೆಗಿದ್ದು ಬಂದಿದ್ದಾಳೆ, ಸಂತೋಷ ನೋಡಿದ್ದಾರೆ, ಪರಿವಾರದಲ್ಲೆಲ್ಲ ಜೊತೆಗಿದ್ದಾರೆ. ಗಂಡನ ನೋಡೋಕ್ಕೆ ಒಂದು ಚಂದ. ಆ ವರ್ಣನೆ ಮಾಡ್ತಾರೆ ರಾಮಕೃಷ್ಣರು ಹೇಗಿದ್ದರು ನೋಡೋದಕ್ಕೆ ಅಂತ. ನಮ್ಮ ದುರ್ದೈವ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಾಫ್ ಇದ್ದಾವೆ. ನೀವು ನೋಡಿದ್ದೀರಿ ರಾಮಕೃಷ್ಣರ ಫೋಟೋ ನೋಡ್ತೀವಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ನೋಡಿದಾಗ ಆ ಮುಖದ ಕಳೆ ಗೊತ್ತಾಗಲ್ಲ. ಅದು ವರ್ಣನೆ ನೋಡಿ, ವಿವೇಕಾನಂದರು ಮುಂದೆ ವರ್ಣನೆ ಮಾಡ್ತಾರೆ ರಾಮಕೃಷ್ಣರು ಹೇಗಿದ್ದರು ಅಂತ. ಅವ್ರು ಹೇಳ್ತಾರೆ, ಹಿಂಗೆ ಜಿಗುಟಿದ ರಕ್ತ ಬರಬೇಕು, ಆ ಥರದ ಹೊಂಬಣ್ಣ, ಬಂಗಾರದ ಬಣ್ಣ, ತುಟಿ ಎಲ್ಲ ಕೆಂಪಿರಬೇಕು, ಕಣ್ಣೆಲ್ಲ ಕೆಂಪು ಆಗ್ತಿತ್ತದು ಧ್ಯಾನ ಮಾಡಿದಾಗ. ಎಷ್ಟು ಸುಂದರ ಅಂದರೆ ಅಸಾಧ್ಯ ಸುಂದರ, ಅಷ್ಟು ಚಂದ ನೋಡೋಕ್ಕಿರೋದು. ಅವ್ರು ಸ್ವಲ್ಪ ಮಾತಾಡಿದ್ರೆ ಮುಖ ಎಲ್ಲ ಕೆಂಪಾಗ್ಬಿಟ್ಟು ರಕ್ತ ಜಿನುಗ್ತದೆ ಅನ್ನೋ ಥರ ಇರ್ತಿದ್ರಂತೆ. ಕೈಯಲ್ಲಿ ಒಂದು ಬಂಗಾರದ ಕಡಗ ಇತ್ತಂತ ಅವ್ರದ್ದು. ಶಾರದಾದೇವಿ ನೆನೆಸ್ಕೊಂಡು ಹೇಳ್ತಾರೆ ಮುಂದೆ, ಅವ್ರು ಸಣ್ಣ 23, 24, 25 ವರ್ಷ ಆ ಹೊತ್ತಿಗೆ ಅವ್ರು ಹೇಗಿದ್ದರು ಅಂದರೆ, ಹೀಗೆ ಕೈ ಮಾಡಿದರೆ ಬಂಗಾರದ ಕಡಗ ಚರ್ಮ ಗೊತ್ತಾಗ್ತಿರ್ಲಿಲ್ಲ ಅಂತ ಡಿಫ್ರೆನ್ಸು. ಅಷ್ಟು ಚೆನ್ನಾಗಿದ್ರು ಅಂತ. ಬಂಗಾರದ ಕಡಗ ಹಾಕ್ಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿದ್ರು. 4 ತಿಂಗಳು ಗಂಡನ ನೋಡಿದ್ದಾರೆ, ಅವ್ರ ಹಾಸ್ಯ ಪ್ರವೃತ್ತಿ ನೋಡಿದ್ದಾಳೆ, ಪ್ರೀತಿ ಕಂಡಿದ್ದಾಳೆ, ಅವ್ರು ಕಲಿಸಿದಂಥ ಅಧ್ಯಾತ್ಮದ ಸ್ವಲ್ಪ ದರ್ಶನ ಆಗಿದೆ, ಮನಸ್ಸನ್ನು ಹದ ಮಾಡಿದ್ದಾರೆ ಮುಂದಿನ ಜೀವನಕ್ಕೆ. ಇದೆಲ್ಲ ನೋಡ್ಕೊಂಡು ತುಂಬ ಸಂತೋಷವಾಗಿ ಬಂತು. ಇಲ್ಲಿ ಬಂದಾಗ ಬಡತನ, ವಿಪರೀತ ಬಡತನ ಇಲ್ಲೂ. ಮತ್ತು ಗದ್ದೆಗೆ ಹೋಗಬೇಕು, ಕೆಲಸ ಮಾಡಬೇಕು, ಏನೇನೋ ಕೆಲಸ ಮಾಡಬೇಕು, ಕಷ್ಟಪಡ್ತಿದ್ರು. ಆಕೆ ಮನಸ್ಸಲ್ಲಿ ಬದಲಾವಣೆ ಆದ ಮೊದಲೇ ಲಜ್ಜಾಶೀಲಿ ಆದಂಥವಳು ಇನ್ನೂ ವಿನಯಮೂರ್ತಿ ಆಗಿಬಿಟ್ಲು. ರಾಮಕೃಷ್ಣ ಕಲಿಸಿದ್ದಾರೆ ಎಲ್ಲರನ್ನು ಗೌರವದಿಂದ ಪ್ರೀತಿಯಿಂದ ಕಾಣಬೇಕು ಅಂತ ಮೊದಲೇ ಮಾಡೋಳು ಇನ್ನಿಷ್ಟು ವಿನಯಶೀಲಿ ಆಗಿಬಿಟ್ರು. ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡೋದು, ಅವ್ರ ಕಷ್ಟಕ್ಕೆ ನುಗ್ಗಿ ಹೋಗುವಂಥ ಗುಣ ಇನ್ನೂ ಜಾಸ್ತಿ ಆಗ್ತಾ ಹೋಯಿತು. ಆಕೆ ಶರೀರ ಮಾತ್ರ ಜಯರಾಮ್ ಭಾಟಿಯಲ್ಲಿದ್ದರೂ ಕೂಡ ಮನಸ್ಸು ಯಾವಾಗಲೂ ದಕ್ಷಿಣೇಶ್ವರದಲ್ಲೇ ಇರೋದು. ಆಕೆಗೊಂದು ಆಸೆ, ನಾನು ನಿನ್ನೆ ಹೇಳಿದ್ನಲ್ಲ, ಒಂದು ಸಲ ನಿಮಗೆ ದೊಡ್ಡ ದರ್ಶನ ಆದಮೇಲೆ ಮತ್ತು ಅದನ್ನೇ ಪಡ್ಕೋಬೇಕು ಅನಿಸುತ್ತೆ ಮನಸ್ಸಿಗೆ. ಅದು ಇಲ್ಲದೆ ಹೋದರೆ ಸಂಕಟ ಆಗುತ್ತೆ. ಈ ಗಂಡನ ನೋಡಿ ಬಂದಿದ್ದಾಳೆ. ಮೊದಲು ಪುಕ್ಟ ಹುಡುಗಿ 5 ವರ್ಷ ಇದ್ದಾಗ ಒಮ್ಮೆ ನೋಡಿದ್ದಾಳೆ, 7 ವರ್ಷ ಇದ್ದಾಗ ಒಮ್ಮೆ ನೋಡಿದ್ದಾಳೆ. 5 ವರ್ಷದ ನೆನಪಿಲ್ಲ ಆಕೆಗೆ, 7 ವರ್ಷ ಇದ್ದಾಗ ನೋಡಿದ್ದಾಳೆ. ಈಗ ಮತ್ತೆ ನೋಡಿದ್ದು 12 ವರ್ಷ ಇದ್ದಾಗ ನೋಡಿದ್ದು. ಆಕೆಗೆ ಗಂಡ ಕರೆದ್ರೆ ಹೋಗ್ಬೇಕು ದಕ್ಷಿಣೇಶ್ವರಕ್ಕೆ, ಅವನ ಜೊತೆಗೆ ಇರಬೇಕು ಅಂತ ಆಸೆ. ಇದು ನೋಡಿ ಬಂದಿದ್ದಾಳಲ್ಲ ಗಂಡನ, ಹೋಗಬೇಕು ಅಂತ. ಆದ್ರೆ ಕರಿಬೇಕಲ್ಲ ಮನುಷ್ಯ, ನಾನಾಗಿ ಹೆಂಗೆ ಹೋಗೋದು ಕರೀಲಾರ್ದೆ. ಅಪ್ಪನೂ ಸುಮ್ಮನೆ ಕೂತ್ಕೊಂಡ್ಬಿಟ್ಟ, ಕಳಿಸಿಲ್ಲ. ಯಾಕೆ ಕರೀಲಿಲ್ಲ ನನ್ನ? ಹಾಗಾದ್ರೆ ಮರ್ತೇ ಬಿಟ್ರೆ ನನ್ನ? ಇಲ್ಲೇ ಇರೋದು ಜಯರಾಮ್ ಭಾಟಿಯಲ್ಲಿ ನಾನು. ಅಪ್ಪನೂ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಆಕೆ ಕೇಳೋಕ್ಕೂ ನಾಚಿಗೆ ಅಪ್ಪನ. ಅಪ್ಪ ನನ್ನ ಗಂಡನ ಮನೆಗೆ ಯಾವಾಗ ಕಳಿಸ್ತಿ? ಈಗಾದ್ರೆ ನಾನು ಇಮೇಲ್ ನಾನೇ ಡೈರೆಕ್ಟ್ ಈಗ ಗಂಡಗೆ ಬರೋದು, ವೆನ್ ಕ್ಯಾನ್ ಐ ಕಮ್ ಅಂತ. ವೆನ್ ಕ್ಯಾನ್ ಐ ಕಮ್ ಅಲ್ಲ, ಐ ಆಮ್ ಕಮ್ಮಿಂಗ್ ಆನ್ ದಿಸ್ ಡೇ, ಕಮ್ ಟು ದ ರೈಲ್ವೆ ಸ್ಟೇಷನ್ ಅಂತ ಹೇಳಬೇಕು. ಆದರೆ ಆಗ ಹಂಗಿರಲಿಲ್ಲಲ್ಲ ಪರಿಸ್ಥಿತಿ. ಅಪ್ಪನ ಕೇಳೋಕೆ ನಾಚಿಗೆ. ಅಪ್ಪ ಗಂಡನ ಮನೆಗೆ ಯಾವಾಗ ಹೋಗಲಿ ಅಂದರೆ, ಏನು ನಾಚಿಕೆ ಇಲ್ಲ ನಿನಗೆ? ಕರಿತಾರೆ ಬಿಡು, ಅವ್ರು ಕರೆದಾಗ ಹೋಗು ಅಂತಿದ್ರೇನೋ. ಯಾರನ್ನು ಕೇಳಬೇಕಾಕೆ ಪಾಪ? ಗಂಡ ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಬಿಟ್ಟಿದ್ದಾನೆ ಮನುಷ್ಯ. ಇಲ್ಲಿ ಪಾಪ ರಾಮೇಶ್ವರ ಅವ್ರ ಪಾಪ ಜೀವನದಲ್ಲಿ ಒದ್ದಾಡ್ತಾ ಇದ್ದಾರೆ, ಅಪ್ಪ ಇಲ್ಲಿ ಕೂತಿದ್ದಾರೆ. ಈ ಹುಡುಗಿ ಸಂಕಟ ಯಾರಿಗೆ ಅರ್ಥ ಆಗಬೇಕು? ಆಕೆ ಅನ್ಕೋತಿದ್ಲಂತೆ, ನಾನು ಮರೆತು ಬಿಟ್ರೆ ಕರೆದ್ರೆ ಹೋಗ್ತಿದ್ನಲ್ಲ ನಾನು, ಒಂದು ಸಲ ಸೂಚನೆ ಕೊಟ್ಟರು ಹೋಗ್ಬಿಡ್ತೀನಿ ನಾನು ಅಂತ ವಿಚಾರ ಮಾಡ್ತಿದ್ರಂತೆ. ಮನಸ್ಸು ಹೇಳ್ಕೊತಿದ್ದು ದೇವಸ್ಥಾನಕ್ಕೆ ಹೋಗೋಳಂತೆ. ಹೋಗ್ಬಿಟ್ಟು ಬಹುಶಃ ದೇವ್ರ ಮನಸ್ಸಲ್ಲಿ ಇರಬೇಕು, ಅವ್ನು ಹೇಳ್ತಾನೆ, ಕರಿತಾನೆ, ನಾನು ಕರೆದಾಗ ಹೋಗ್ತೇನೆ, ಸಮಾಧಾನ ಮಾಡ್ಕೋಬೇಕು ಪಾಪ. ವರ್ಷ ಕಳೀತು. ನೀವು ನಂಬ್ತೀರಾ, 4 ವರ್ಷ ಬದುಕಿದ್ದಾಳೆ ಅಲ್ಲಿ ಮನೇಲಿ, ಸೂಚನೆ ಇಲ್ದೇನೆ. ಇಂಥ ದಿವಸ ಬಾ ಅಂತ ಗಂಡ ಹೇಳಲಿಲ್ಲ, ನೀವು ಹೋಗು ಅಂತ ಅಪ್ಪ ಹೇಳಲಿಲ್ಲ. ಇದು ಹೆಂಗೆ ನಡೀತಿದ್ದು? 4 ವರ್ಷ, 16 ವರ್ಷ ಆಯ್ತು ಆಕೆಗೀಗ. ಒಂದು ಸಲ ಒಳ್ಳೆ ಸೂಚನೆ ಬಂದಿತ್ತೇನೋ, ಶುಭ ಸೂಚನೆ ಬಂದಿತ್ತು, ಮನೆಗೆ ಬಾ ಅಂತ ಹೇಳ್ತಾರೆ ಅಂತ ಕಾಯ್ತಾ ಇದ್ಲು ಪಾಪ. ಶುಭ ಸೂಚನೆ ಬರ್ಬೋದು, ಬೇರೆ ಬೇರೆ ಸೂಚನೆ ಬರೋಕ್ಕೆ ಶುರು ಆಯಿತು. ಒಂದು ಸುದ್ದಿ ಬಂದ್ಬಿಡ್ತು ಜಯರಾಮ್ ಭಾಟಿಗೆ,
ಈ ಶಾರದೆ ಗಂಡ ಸ್ವಲ್ಪ ಹುಚ್ಚ ಅಂತೆ, ಅರಳುಮರಳಾಗಿದೆಯಂತೆ, ಏನೇನೋ ಮಾಡ್ತಾನಂತೆ, ಹುಚ್ಚುಚ್ಚಾರ ಮಾಡ್ತಾನೆ, ಎಲ್ಲೋ ಹೋಗಿ ಸ್ಮಶಾನದಲ್ಲಿ ಕೂಡ್ತಾನಂತೆ, ಬಟ್ಟೆ ಎಲ್ಲ ಕಳ್ಕೊಂಡು ಹಾಗೆ ಓಡಾಡ್ತಾನಂತೆ, ಏನೋ ಧ್ಯಾನ ಮಾಡ್ತಾನಂತೆ, ಮೇಲೆ ಎಚ್ಚರ ಇರಲ್ಲಂತೆ, ಏನೇನೋ ಕಥೆಗಳು ಬರೋಕ್ಕೆ ಶುರು ಆಯಿತು. ಒಂದು ಸಲ ಅದು ಊರಲ್ಲಿ ಹೆಣ್ಮಕ್ಳು ಬಾಯಲ್ಲಿ ಸಿಕ್ಕಿ ಹಾಕ್ಕೊಂಡ್ಬಿಟ್ರೆ ಗುಂಪಲ್ಲಿ ಸೇರ್ಕೊಂಡ್ಬಿಡುತ್ತೆ. ಅಯ್ಯೋ ಪಾಪ ನಮ್ಮ ಹುಡುಗಿ ನೋಡ್ರಿ, ಆಕೆ ಗಂಡ ಹಿಂಗಾಗ್ಬಿಟ್ಟಂತೆ, ಬನ್ನಿ ಹೋಗಿ ಬಂದ್ಲಲ್ಲ, ಇದಕ್ಕೆ ಹೋಗಿ ಬಂದ್ಲಲ್ಲ ತಮ್ಮ ಊರಿಗೆ ಕಮಾರ್ ಪುಕ್ಕರ್ಗೆ ಹೋಗಿ ಬಂದ್ಲಲ್ಲ, ಆಮೇಲೆ ನೋಡಿ ಗಂಡನ ತಲೆ ಸರಿ ಇಲ್ಲಂತೆ ಅಂತ. ಎಲ್ಲರೂ ಮುಖರ್ಜಿ ಅಳಿಯ ತಾನೆ ಬಂದಿದ್ನಲ್ಲ ಮೊನ್ನೆ, ಚೆನ್ನಾಗಿದ್ನಲ್ಲ ಅವನು, ಏನು ಚೆನ್ನಾಗಿದ್ನಪ್ಪ ಈಗಂತೂ ಗೊತ್ತಿಲ್ಲಂತೆ. ಸುದ್ದಿ ಶುರು ಆಯಿತು. ನಮ್ಮಲ್ಲಿ ಒಂದು ಸಿಸ್ಟಮ್ ಚೆನ್ನಾಗಿದೆ, ನಮ್ಮಲ್ಲಿ ಎಲ್ಲ ಮಾತಾಡ್ತೀವಿ, ಎಲ್ಲರ ಬಗ್ಗೆನೂ ಮಾತಾಡ್ಬಿಟ್ಟು ನಮ್ಗೆ ಯಾಕೆ ಬೇಕ್ರಿ ಅವ್ರ ಮನೆ ವಿಷಯ ನನ್ನ ಕಡೆಗೆ ಸಮರೈಸ್ ಮಾಡೋದು. ಮತ್ತೆ ಅವರು ಹಾಗೆ ಮಾಡಿದ್ರು, ನಮ್ಗೆ ಯಾಕೆ ಬೇಕು ಅಂದರು. ಇವ್ರು ಒಳ್ಳೆಯವ್ರಿನ್ನ ಮಾತಾಡಿ ಹೊರಗೆ ಹೋಗ್ಬಿಡ್ತಾರೆ. ಕೇಳಿಸಿತ್ತು ಪಾಪಕ್ಕೆ ಶಾರದೆಗೆ, ಅನ್ನಿಸ್ತು ನಿಜವಾಗ್ಲೂ ನನ್ನ ಗಂಡ ಹುಚ್ಚಿಡಿದ್ಬಿಟ್ಟಿದ್ಯಾ, ನಾನು ಇರಬೇಕಾಗಿತ್ತಲ್ಲ ಜೊತೆಗೆ, ಅವ್ರ ಜೊತೆಗೆ, ಅವ್ರಿಗೇನಾದ್ರು ತೊಂದರೆ ಇದೆ ಸಹಾಯ ಮಾಡ್ತಿದ್ದೆ, ನಾನು ಯಾಕೆ ಕರೀತಾ ಇಲ್ಲ, ಹುಚ್ಚಿಡಿದೆ ನಿಜಾನ, ಇರೋಕ್ಕೆ ಸಾಧ್ಯ ಇಲ್ಲ, ನೋಡಿ ಬಂದಿದ್ದೀನಿ 4 ತಿಂಗಳು, ಎಷ್ಟು ಚೆನ್ನಾಗಿದ್ರು, ಹುಚ್ಚಿಡಿದ ಲಕ್ಷಣವೇ ಇಲ್ಲ ಅಲ್ಲಿ ಅಂದ್ಕೊಂಡು. ಆದರೂ ಹೇಳೋಕ್ಕೆ ಬರಲ್ಲ, ಇವರೆಲ್ಲ ಹೇಳ್ತಾರೆ ಸತ್ಯ ಇರಬೇಕಲ್ಲ ಅಂತ. ಇನ್ನು ಕೆಲವರು ಇರ್ತಾರೆ ಪಾಪ ಹಿತೈಷಿಗಳು ಅಂತ. ಅವ್ರ ಹಿತೈಷಿಗಳ ಕೆಲಸ ಏನು ಅಂದರೆ ಹೊರಗಡೆ ಮಾತಾಡಲ್ಲ ಅವರು, ಇವ್ರ ಮುಂದೆ ಬಂದು ಸಹಾನುಭೂತಿ ತೋರಿಸ್ತಾರೆ. ಮನೆಗೆ ಬಂದು ಈ ಪಾಪ ಈ ಅಮ್ಮ ಶ್ಯಾಮ ಸುಂದರಿ ದೇವಿ ಅವ್ರು ಹೇಳೋದು, ಏನು ನಿನ್ನ ಅಳಿಯ ಹಿಂಗಾಗ್ಬಿಟ್ಟಂತಲ್ಲಮ್ಮ ಅಂತ. ಆಕೆ ಇಲ್ಲ ಹಾಗೇನಾಗಿಲ್ಲ ಅಂತ. ಇಲ್ಲ, ಎಲ್ಲರೂ ಹೇಳ್ತಾರೆ ನಿನ್ನ ಗಂಡನಿಗೆ ಹುಚ್ಚಿಡಿದಿದೆ, ನಿಮ್ಮ ಅಳಿಯನಿಗೆ ಹುಚ್ಚಿಡಿದಿದೆ ಅಂತೆ, ಅವನು ಸರಿ ಇಲ್ಲಂತೆ. ಆಕೆ ಹೇಳೋದು ಈ ಸಹಾನುಭೂತಿ ಹೇಳೋದಿದೆಯಲ್ಲ ಮತ್ತಿಷ್ಟು ನೋವಾಗುತ್ತೆ. ಅದು ಕೆಲವು ಸಹಾನುಭೂತಿ ಹೇಳಿದಾಗ ಆಘಾತ ಆಗುವಷ್ಟರ ಮಟ್ಟಿಗೆ ಹೇಳ್ತಾರೆ. ನನಗೆ ಅದದ್ದೊಂದು ಎಕ್ಸಾಂಪಲ್ ಹೇಳಿಬಿಡ್ಬೇಕು. ನನ್ನ ಜೊತೆಗೊಬ್ಬರು ಪ್ರೊಫೆಸರು, ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಇದ್ರು. ಪಾಪ ಯಾಕೆ ಚೆನ್ನಾಗೇ ಇದ್ರು ಪಾಪ. ಡಿಗ್ರಿ ಕಾಲೇಜ್ ಪ್ರಿನ್ಸಿಪಾಲ್ ಆಗಿದ್ದವರು ರಿಟೈರ್ ಆದರು. ಆಗಿನ ಕಾಲದಲ್ಲಿ ಮೇಸ್ಟ್ರಿಗೆ ಸಂಬಳ ಕಮ್ಮಿ, ಯಾವತ್ತಿದ್ರೂ ಮೇಸ್ಟ್ರಿಗೆ ಸಂಬಳನೇ ಕಮ್ಮಿ. ನಾನು ಸ್ಕೂಲಿದ್ದು ಒಂದು ಆರ್ಟಿಕಲ್ ಬರೆದಿದ್ದೆ, ಎಸ್ಸೆ ಬರೆದಿದ್ದೆ, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ. ನಮ್ಮ ಮೇಸ್ಟ್ರಿಗೆ ಭಾರಿ ಕೋಪ ಬಂದ್ಬಿಡ್ತು. ಇಂಗ್ಲೀಷ್ ಟೀಚರ್ ಅವರು, ಏನು ಬರ್ತಿದ್ದೆ, ಬುದ್ಧಿ ಇದೆಯಾ ನಿನಗೆ ಅಂದರು. ಯಾಕೆ ಸರ್ ಅಂದೆ. ಐ ಟೋಲ್ಡ್ ಯು ನಾಟ್ ಟು ಯೂಸ್ 2 adjectives ಟುಗೆದರ್. 2 ವಿಶೇಷಣಗಳನ್ನು ಜೊತೆ ಬಳಸಬಾರ್ದು ಅಂತ ಹೇಳಿಲ್ಲ, ನಾ ಎಲ್ಲಿ ಬಳಸಿದ್ದೀನಿ ಸರ್ ಅಂದೆ. ಮತ್ತು ಏನು ಬರೆದಿದ್ದೀನಿ ನೀನು, ದೆರ್ ವಾಸ್ ಎ ಪುವರ್ ಟೀಚರ್ ಅಂತ ಬರೆದಿದ್ಯಾ. ಟೀಚರ್ ಅಂದರೆ ಪುವರು, ಮತ್ತೇನು ಪುವರ್ ಟೀಚರು, 2 ಸಲ ಪುವರ್ ಅಂತೇನು ಬರೆಯೋದು ಅಂತ ಅವ್ರದ್ದು. ನಮ್ಮದಾಗ ನಾವು ಭಾಳ ಸಂಬಳ ಕಮ್ಮಿ ನಮಗೆಲ್ಲ. ಅವಾಗ ಮೇಸ್ಟರ್ ಆದವರು ರಿಟೈರ್ ಆದರು. ಒಂದು ಸ್ವಲ್ಪ ಸಂಬಳ ಪೆನ್ಷನ್ ಬಂದಮೇಲೆ ಬೆನಿಫಿಟ್ ಬರ್ತಾವಲ್ಲ, ಆ DC RG ಏನೇನೋ ಸ್ವಲ್ಪ ಬಂತು. 3 ಮಂದಿ ಹೆಣ್ಮಕ್ಳು ಅವರಿಗೆ, 2 ಮದುವೆ ಮಾಡಿದರು. ತನ್ನ ಕಡೆ ಇದ್ದು ದುಡ್ಡೆಲ್ಲ ಹಾಕಿ ಒಂಚೂರು ಇಳಿಸ್ಕೊಂಡ್ರು, ಬದುಕಬೇಕಲ್ಲ ಮುಂದೆ. ಪೆನ್ಷನು ತುಂಬ ಕಮ್ಮಿ, ಅವಾಗೆಲ್ಲ ತುಂಬ ಕಮ್ಮಿ, 1500 1500 ಪೆನ್ಷನ್ ಬರೋದು. ಅದಕ್ಕೆ ಆ ದುಡ್ಡನ್ನು ಇಟ್ಕೊಂಡು ರಿಟೈರ್ಮೆಂಟ್ ಮಾಡ್ಕೋತದೆ ಅಂತ ಮಾಡಿದರು. ಉಳ್ಕಿದ ಮಗ 3ನೇ ಮಗಳು ಮದುವೆ ಮಾಡಿದರು. 3ನೇ ಮಗಳ ಗಂಡ ಅಳಿಯ ಡಾಕ್ಟ್ರು. ಭಾಳ ಸಂತೋಷ ಅವರಿಗೆ, 3ನೇ ಅಳಿಯ ಡಾಕ್ಟರ್ ಇದ್ದಾನೆ ಅಂತ. ಈ ಮದುವೆ ಆಗಿ ಒಂದು 2-3 ತಿಂಗಳಾಗಿದೆ. ಇವರೆಲ್ಲ ಹೋಗ್ತಿರುವಾಗ ಎದೆ ಚುಳುಕ್ ಕಂಡುಬಿಡುತ್ತೆ ಎಲ್ಲೋ ಒಂದು ಕಡೆ. ಚುಳುಕ್ ಅಂದ ತಕ್ಷಣ ಏನೋ ಪ್ರಾಬ್ಲಮ್ ಆಯಿತು ಅಂದರು. ಮನೇಲಿ ಅಳಿಯ ಇದ್ದಾನಲ್ಲ, ಇದೊಂದು ದೊಡ್ಡ ಕಷ್ಟ ಆಯಿತು. ಅಳಿಯನಿಗೆ ಫೋನ್ ಮಾಡಿದರು, ಎದೆ ಚುಳುಕ್ ಅಂತ. ಅವನು ಡಾಕ್ಟ್ರು, ಬಂದುಬಿಡಿ ಕರ್ಕೊಂಡು ಹೋದ, ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿದ. ಮತ್ತೊಬ್ಬರಾದರೆ ಒಂದು ಕಷಾಯ ಕುಡಿಸಿದ್ರು, ಏನೋ ಮಾಡಿ ಮಲಗಿಸಿದ್ರು. ಈ ಡಾಕ್ಟ್ರೇ ನೋಡಿ ಕರ್ಕೊಂಡು ಹೋದ, ಹಾಸ್ಪಿಟ್ಲ್ ಚೆಕಪ್ ಮಾಡಿಸೋಣ ಬಾ ಅಂದ. ಚೆಕ್ ಮಾಡಿದರು, ECG ಮಾಡಿಸಿದ್ರು. ಮಾಡಿಸಿದ ತಕ್ಷಣ ಡಾಕ್ಟ್ರ್ ಇದ್ರು ಎಲ್ಲ ಚೆನ್ನಾಗಿದೆ, ಇದು ಒಂದು ಚೂರು ಡೌಟ್ ಬರ್ತದೆ, ಒಂದು ಯಾವುದೋ ಡೌಟ್ ಬಂತು. ಹಾಗಾದ್ರೆ ಒಂದು ಆ್ಯಂಜಿಯೋಗ್ರಾಮ್ ಮಾಡಿಸ್ಬಿಡಿ ಅಂದರು. ಒಂದು ಆ್ಯಂಜಿಯೋನೂ ಮಾಡಿಸಿದ್ರು. ಮಾಡಿಸಿದ ತಕ್ಷಣ ಇದು ಇಲ್ಲ, ಸ್ವಲ್ಪ ಪ್ರಾಬ್ಲಮ್ ಇದೆ, ಒಂದಿಷ್ಟು ಬ್ಲಾಕ್ ಇದೆ ಅಂದ ತಕ್ಷಣ ಬೈಪಾಸ್ ಸರ್ಜರಿ ಮಾಡಬೇಕು. ಇದನ್ನು ಹೇಳ್ತಿರೋದು 28-30 ವರ್ಷದ ಹಿಂದೆ ಕತೆ. ಇವತ್ತು ಬೈಪಾಸ್ ಸರ್ಜರಿ ಅಂದರೆ ಅದು ಪಕ್ಕ ಪ್ಲಂಬಿಂಗ್ ಆಪ್ರೇಷನ್ ಅದು ಮಾಡಿಬಿಡ್ತಾರೆ, ಆರಾಮ್ ಮಾಡ್ತಾರೆ, ದಿವ್ಸಕ್ಕೆ 10 ಮಾಡ್ತಾರೆ ಈಗ. ಆದರೆ ಆವಾಗಿನ ಕಾಲಕ್ಕೆ ಅಯ್ಯೋ ಕತಿಯ ಬೈಪಾಸ್ ಅಂದರೆ ಅಲ್ಲಿ ಹೋಗಿ ಬಂದರು ಅಂತ ವಾಪಸ್ಸು. ಹೀಗೆ ಮಲ್ಕೊಂಡೆ, ಆಪ್ರೇಷನ್ ಆಗೋದು ವಾರಗಟ್ಟಲೆ ಹಿಂಗೆ ಮಲಗಿಸೋರು, ಅಲ್ಗಾಡ್ಸೋಂಗಿಲ್ಲ, ಹಂಗೆಲ್ಲ ಭಾಳ ಕಷ್ಟ ಇತ್ತು ಅವಾಗೆಲ್ಲ. ಇವನ ಅಳಿಯ ಬೇರೆ, ಅವ್ನು ಜಗಳ ಆಡೋಂಗಿಲ್ಲ ಅವನ ಹತ್ರ. ಮತ್ತು ಅವನೇ ಲೀಡರ್ಶಿಪ್ ತೊಗೊಂಡ್ಬಿಟ್ಟಿದ್ದಾನೆ. ಅಲ್ಲಿ ಹೋದ, ಇಲ್ಲಿ ಕರ್ಕೊಂಡೋದ, ಬೈಪಾಸ್ ಮಾಡಬೇಕು, ಪಟ ತೀರ್ಮಾನ ಆಗೋಯ್ತು. ಇರೋದೇ ಒಂದು ಸ್ವಲ್ಪ ದುಡ್ಡು ಬ್ಯಾಂಕಲ್ಲಿತ್ತು ಪಾಪ. ಅದೆಲ್ಲ ಹಾಕಿ ಆಪ್ರೇಷನ್ ಮಾಡಿದರು. ಆಪ್ರೇಷನ್ ಮಾಡಿ ಮಲಗಿಸಿದ್ದಾರೆ. ಅವಾಗೇನು ಅರ್ಧಂಬರ್ಧ ಎಚ್ಚರಿದೆ, ಕನ್ಫ್ಯೂಷನ್ ಅವ್ರಿಗೆ, ಇಲ್ಲಿದ್ದೀನೋ ಅಲ್ಲಿದ್ದೀನೋ ಅಂತ ಆ ಪರಿಸ್ಥಿತಿ ಇತ್ತು ಅವ್ರದ್ದು. ಅವಾಗೆಲ್ಲ ಭಾಳ ಕಷ್ಟ, ರಿಪೇರಿ ಆಗಿ ಬರಬೇಕಾದ್ರೆ ಭಾಳ ಕಷ್ಟ ಆಗ್ತಿತ್ತು. ಮಲ್ಕೊಂಡಿದ್ದಾರೆ. ಅವ್ರ ಗೆಳೆಯ ಒಬ್ಬ ಬಂದ, ರಿಟೈರ್ಡ್, ಅವನು ಪ್ರಿನ್ಸಿಪಲ್. ನನ್ನ ಗೆಳೆಯನಿಗೆ ಆಪ್ರೇಷನ್ ಆಗಿಬಿಟ್ಟಿದೆ, ಅದು ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಅಂತ ಗೊತ್ತಾದ್ಮೇಲೆ ನೋಡೋಕೆ ಹೋದರು.
3 ದಿವಸ ಆದಮೇಲೆ ನೋಡೋಕೆ ಬಿಡ್ತಾರೆ, ಹೋಗು ಅಂತ. ಅವ್ರು ಹೇಳಿದ್ರು ಜಾಸ್ತಿ ಮಾತಾಡಬೇಡಿ, ಸ್ವಲ್ಪ ರೆಸ್ಟ್ ತೊಗೋತಾರೆ, ನೋಡ್ಕೊಂಡು ಬಂದುಬಿಡಿ ಅಷ್ಟೇ ಅಂದರು. ಇವ್ರಿಗೆ ಪಾಪ ಸ್ನೇಹಿತ 35 ವರ್ಷ ಜೊತೆ ಕೆಲಸ ಮಾಡಿದ್ದಾನೆ, ಅವನು ಸಹಾನುಭೂತಿ ತೋರಿಸ್ಬೇಕು ಅಂತ ಹೋದರು. ಪ್ರೀತಿ ಉಕ್ಕಿ ಬರ್ತಾ ಇದೆ ಗೆಳೆಯನ ಬಗ್ಗೆ. ಹಿಂದಿನ ದಿವಸ ರಾತ್ರಿ ಏನಾಗಿದೆ, ಮಳೆ ಬಂದಿದೆ, ಇದೆ ಮಲ್ಲೆ ಹಾಸ್ಪಿಟ್ಲಲ್ಲಿ ಆದದ್ದು. ಹಿಂದಿನ ದಿವಸ ಮಳೆ ಆಗಿದೆ, ಮಗ ಇದ್ದಾನೆ ಇಂಜಿನಿಯರು, ಅವನಿಗೆ ಮೆಡಿಸಿನ್ ತೊಗೊಂಬ ಅಂತ ಹೇಳಿದ ಡಾಕ್ಟ್ರು. ಅವ್ನು ಮೋಟ್ರ್ ಸೈಕಲ್ ಮೇಲೆ ಹೋದ ಬರೋರಂತ ಔಷಧಿ ತೊಗೊಂಬರೋದಕ್ಕೆ, ಜಾರಿ ಬಿದ್ದ, ಕಾಲು ಮುರಿತು. ಅವನು ಅಲ್ಲೇ ಹಾಸ್ಪಿಟಲ್ ಕೆಳಗಡೆ ಆರ್ಥೋಪೆಡಿಕ್ ಡಿಪಾರ್ಟ್ಮೆಂಟಲ್ಲಿ ಅವನಿದ್ದಾನೆ, ಮೇಲೆ ಇವರು. ಈ ಸ್ನೇಹಿತನಿಗೆ ಗೊತ್ತಾಗಿದೆ ಮಗ ಬಿದ್ದದ್ದು. ಏನು ಮಾಡಬೇಕು ಇವರು? ಪ್ರೀತಿ ಉಕ್ಕಿ ಬರ್ತದೆ ಗೆಳೆಯನ ನೋಡಿದಾಗ. ಹೋದ್ರು, ಅವ್ನು ಮುಂದೆ ನಿಂತ್ಕೊಂಡ್ರು. ನೀವು ಕಲ್ಪನೆ ಮಾಡಿ ಅವ್ನ ಗತಿ ಏನಾಗಿರಬೇಕು ಅಂತ. ಅವನಿಗೇನೂ ಕಾಣಿಸಲ್ಲ, ಹಿಂಗೆ ಮಾಡ್ಕೊಂಡಿದ್ದಾರೆ ಪಾಪ. ಇವ್ರು ಹೋಗ್ಬಿಟ್ಟು, ಏನೋ ನೀನು ಹಣೆ ಬರ, ಅಯ್ಯೋ 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 ಇಲ್ಲಿಂದ ಇಲ್ಲಿವರೆಗೂ ಕೊಯ್ದು ಬಿಟ್ಟಿದ್ದಾರಲ್ಲೋ, ಅವ್ನು ಕಾಣಿಸಲ್ಲ, ಇವ್ರಿಗೆ ಕಾಣಿಸುತ್ತೆ. ಇವರು ಪ್ರೀತಿ ಅಂತ ಹೇಳ್ತಿರೋದು, ದುಃಖ ಆಗಿದೆ ಗೆಳೆಗೆ ಹಿಂಗೆ ಆಯ್ತಲ್ಲ ಅಂತ. ಇಲ್ಲಿಂದ ಇಲ್ಲಿವರೆಗೂ ಕೊಯ್ದು ಬಿಟ್ಟಿದ್ದಾರಲ್ಲೋ, ಅಯ್ಯೋ ಕತ್ಯ ಪೂರ್ತಿ ಹೊರಗೆ ತೆಗೆದುಬಿಟ್ರ ಹೃದಯ, ನನಗೇನು ಗೊತ್ತು ಅಂತ ಅವನು ಮಾತಾಡೋಕ್ಕಾಗ್ತಾ ಇಲ್ಲ ಅವನಿಗೆ. ಡಾಕ್ಟ್ರ್ ಹೇಳ್ತಾರೆ ಬೇಡ ಮಾತಾಡಬೇಡಿ ಅಂತ. ಏನು ಹಣೆ ಬಾರ ನೋಡಪ್ಪ, ಕಷ್ಟ ಬಂದರೆ ಒಂದಾದ್ಮೇಲೆ ಒಂದು ಬರ್ತಾವೆ ನೋಡು. ನೀನು ರಿಟೈರ್ ಆಗಿದೆಯಾ, ದುಡ್ಡೆಲ್ಲ ಹಾಕಿಬಿಟ್ಟೆ ಆಸ್ಪತ್ರೆಗೆ, ಈಗ ಮುಗೀತಲ್ಲ ಖಾಲಿ ನಿಂದು. ಅದೆಲ್ಲ ನೋಡು, ನೀನು ಹಿಂಗೆ ಮಲ್ಕೊಂಡಿದ್ಯಾ ಇಲ್ಲಿ, ನಿನ್ನ ಮಗ ಏನಾಗಿರ್ಬೇಕು ಕೇಳಿ. ಅವರಿಗೆ ಇರೋ ವೇನ್ಸ್ ಎಲ್ಲ ರಪ್ಚರಾಗಿ ಹೋಗಿರ್ಬೇಕು, ಆರ್ಟ್ರೀಸ್. ಇವ್ರು ಹೇಳೋದು ಪ್ರೀತಿಯಿಂದ, ಸಿಟ್ಟಿಂದಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ, ಪ್ರೀತಿಯಿಂದ ಹೇಳ್ತಿದ್ದಾರೆ. ಪಾಪ ಗೆಳೆಯನಿಗೆ ಇಷ್ಟು ತೊಂದರೆ ಆಯ್ತಲ್ಲ ಅಂತ ಸಹಾನುಭೂತಿ ಅಂತ ಹೇಳಬೇಕು. ನೀವು ಇಲ್ಲಿ ಮಲ್ಕೊಂಡಿದ್ಯಾ, ನಿನ್ನ ಮಗ ನೀನು ಮೋಟ್ರ್ ಸೈಕಲ್ ಆಕ್ಸಿಡೆಂಟ್ ಮಾಡ್ಕೊಂಡ, ಅದು ಏನಾಯ್ತು ಅಂತ ಕೇಳೋಷ್ಟು ಗೊತ್ತಿರ್ಬೇಕಲ್ಲ ಅವರಿಗೆ, ಆ ಪರಿಸ್ಥಿತಿ. ಅದಕ್ಕೆ ಹೇಳೋದು ನಾನು, ಈ ಸಹಾನುಭೂತಿ ಕೊಡ್ತಾರಲ್ಲ ಭಾಳ ಡೇಂಜರಸ್ ಅದು. ಇನ್ನು ನೀವು ಮಾತಾಡೋದು ಇರೋದು ಭಾಳ ವಾಸಿ. ಈ ಸಹಾನುಭೂತಿ ಭಾಳ ಕಷ್ಟ ಆಗ್ಬಿಡ್ತು ಶ್ಯಾಮಸುಂದರಿ ದೇವಿಗೆ. ಜನ ಬರೋರು, ಅಯ್ಯೋ ಪಾಪ ಒಳ್ಳೆ ಹುಡುಗಿ ಶಾರದೆ, ಆಕೆಗೆ ಹಿಂಗೆ ಆಗ್ಬೇಕಾ, ಇದು ಪ್ರೀತಿನೋ ಕಂಪ್ಲೇಂಟೋ ಏನೂ ಗೊತ್ತಾಗಲ್ಲ. ಇಂಥವ್ರಿಂದ ತ್ರಾಸಾಗಿ ಆಕೆ ಹೇಳ್ತಿದ್ಲಂತೆ, ನಿನ್ನ ಮನೇಲಿ ಇರಬೇಡಮ್ಮ ತಾಯಿ, ಸ್ವಲ್ಪ ಹೊರಗೆ ಹೋಗ್ಬಿಡಿ, ಎಲ್ಲಾದರೂ ಬೇರೆ ಕಡೆ ಹೋಗು ಅಂತ ಮಗಳಿಗೆ ಹೇಳ್ತಿದ್ರು. ಮಗಳು ಎಲ್ಲಿ ಹೋಗ್ಬೇಕು ಪಾಪ, ಇರೋದೊಂದು ಸಣ್ಣ ಊರು. ಇವರೊಬ್ಬ ಸೋದರತ್ತೆ ಇದ್ಲಂತೆ, ಭಾನು ಅತ್ತೆ ಅಂತ, ಆಕೆ ಕಡೆ ಹೋಗಬೇಕು. ಆ ಭಾನು ಅತ್ತೆ ಕಡೆ ಇದ್ದಿದ್ರೆ ಪಾಪ ಒಳ್ಳೆ ಹೆಣ್ಮಗಳಾಕೆ, ಪ್ರೀತಿ ಭಾಳ. ಇದು ಸ್ವಲ್ಪ ಆವೇಶ ಇರೋ ಒಂದು ಹೆಣ್ಮಗಳು. ಇಲ್ಲ ಚಿಂತೆ ಮಾಡಬೇಡ ಕಣೆ, ನೀನು ಗಂಡ ಚೆನ್ನಾಗಿದ್ದಾನೆ, ಯಾರೋ ಏನೋ ಮಾತಾಡ್ತಾರೆ ನಂಬೇಡ, ನೀನು ನೋಡಿ ಬಂದಿದೆಯಲ್ಲ ಇತ್ತೀಚೆಗೆ, ಅವನು ಹೆಂಗೆ ಕೆಡ್ತಾನೆ, ತಲೆ ಸರಿ ಇದೆ ಒಂದು, ಇವ್ರಿಗೆ ಅರ್ಥ ಆಗಿಲ್ಲ ಅಷ್ಟೇ. ನೀನು ಗಂಡ ಶಿವ ಇದ್ದಂಗೆ, ಅದು ಅನ್ನೊಂದು ಎಕ್ಸ್ಟ್ರೀಮ್ ಅದು. ನಿನ್ನ ಗಂಡ ಶಿವ ಇದ್ದಂಗೆ, ಚಿಂತೆ ಮಾಡಬೇಡ, ಅದೆಲ್ಲ ಸುಳ್ಳು, ಗಂಡ ಚೆನ್ನಾಗಿದ್ದಾನೆ ಅಂತ ಹೇಳ್ತಾರೆ. ಶ್ಯಾಮಸುಂದರಿ ದೇವಿ ಕಡೆ ಬಂದು ಹೇಳಿದಂತೆ ಭಾನುವತ್ತೆ, ನೀನು ಚಿಂತೆ ಮಾಡಬೇಡ, ನಿನ್ನ ಗಳಿಯ ಭಾಳ ದೊಡ್ಡವನು, ನೀನು ಮುಂದೆ ಅರ್ಥ ಆಗುತ್ತೆ, ಸಾಕ್ಷಾತ್ ಶಿವ ಕೃಷ್ಣ ಇದ್ದಂಗೆ ಅವನು, ಚಿಂತೆ ಮಾಡಬೇಡ ಅಂತ ಧೈರ್ಯ ಕೊಟ್ಟು ಹೋದ್ಲು. ಅವರೇನೋ ಹೇಳಿದ್ಲು ಭಾನುವತ್ತೆ, ಜನ ಏನೇ ಅಂದರೂ ಕೂಡ ಶಾರದೆ ಖಾತ್ರಿ ಇತ್ತು ಮನಸ್ಸಲ್ಲಿ, ತನ್ನ ಗಂಡ ಹುಚ್ಚ ಅಲ್ಲ. ಯಾಕಂದ್ರೆ ಭಾವೋದ್ವೇಗ ಆಗೋದನ್ನು ಕಂಡಿದ್ದಾಳಾಕೆ. ಯಾವ ಥರದ ತೀವ್ರತೆಯಿಂದ ಭಾವೋದ್ವೇಗ ಆಗತ್ತೆ, ಅದು ಹೊರಗಿನವ್ರು ನೋಡಿದಾಗ ಒಂಥರ ಬೇರೆ ಅನ್ನಿಸ್ಬೋದು. ಆದ್ದರಿಂದ ಜನ ಅಂದಿರಬೇಕು, ಹಂಗಿರೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಾಗ, ಆದರೂ ಇಷ್ಟೊಂದು ಜನ ಹೇಳ್ತಾರಲ್ಲ, ಏನು ಸ್ವಲ್ಪ ಸತ್ಯ ಇರಬೇಕಲ್ವಾ, ಇರದೇ ಇರೋಕ್ಕಾಗತ್ತಾ ಅಂತ ವಿಚಾರ ಮಾಡಿದ್ರು. ಒಂದು ಪ್ರಶ್ನೆ ಬರೋದು ಅದನ್ನೇ, ಜಯರಾಮ್ ಭಾಟಿಯಲ್ಲಿ ತಂದೆ ರಾಮಚಂದ್ರ ಮುಖರ್ಜಿ ಯಾಕೆ ಮಗಳನ್ನು ಕರ್ಕೊಂಡು ಹೋಗಲಿಲ್ಲ? ಅದು ಭಾಳ ಚರ್ಚೆ ಮಾಡ್ತಾರೆ, ತುಂಬ ಚೆನ್ನಾಗಿದೆ ಅದ್ರ ಬಗ್ಗೆ. ಕರ್ಕೊಂಡು ಹೋಗೋದಾಯ್ತಲ್ಲ ಗಂಡನ ಕಡೆಗೆ. ಸುದ್ದಿ ಕೇಳಿದ ಮೇಲಂತೂ ನಿಮ್ಮ ಅಳಿಯ ಹುಚ್ಚಿಡ್ದಂಗೆ ಆಗಿದೆ ಅಂದಾಗ ತಾನೇ ಹೋಗಿ ನೋಡ್ಕೊಂಬರ್ಬೇಕಾಗಿತ್ತು. ಮತ್ತೊಬ್ಬರಾದ್ರೆ ಮಾಡ್ತಾರೆ, ಮಗಳನ್ನ ಕರ್ಕೊಂಡು ಹೋಗ್ತಾರೆ, ತೋರಿಸ್ಕೊಂಬರ್ತಾರೆ, ಜೊತೆಗಿಡಬೇಕು ಅಂತ. ಯಾಕೆ ಕಳಿಸ್ತಿಲ್ಲ ಅಂದ್ರೆ ಆಗಿನ ಕಾಲದ ಸಂಪ್ರದಾಯ ಹೇಗಿತ್ತು ಅಂತ ಬರೀತಾರೆ. ಇದು 150 ವರ್ಷದಿಂದ ಕತೆ ಇದು. ಯಾಕಾಯಿತು ಅಂದರೆ, ತೀರಾ ಸಣ್ಣ ವಯಸ್ಸಲ್ಲೇ ಮದುವೆ ಮಾಡಿದ ಮೇಲೆ ಆಕೆ ಪ್ರಾಪ್ತ ವಯಸ್ಸು ಬಂದು ಜೌವನೆ ಆಗೋ ತನಕನೂ ಗಂಡನ ಮನೆಗೆ ಕಳಿಸೋಂಗಿಲ್ಲ ಅಂತಾಯಿತು. ಇವ್ರು ಮಗಳು ದೊಡ್ಡವಳಾಗಿದ್ದಾಳೆ ಅಂತ ಹೇಳಿದ ಮೇಲೆ ಗಂಡ ಕಳಿಸಿ ಅಂದರೆ ಕಳಿಸ್ಬೇಕು, ಆಗಿನ ಕಾಲದ ಪದ್ಧತಿ ಅದು. ಅದಕ್ಕೆ ಇವ್ರೇನು ಮಾಡಿದ್ರು, ಬರ್ತದೆ ಸುದ್ದಿ ಬರ್ತದೆ ಕಾಮಾರ್ ಪುಕ್ಕೂರಿಂದ ಹೇಳ್ತಾರೆ ಕರ್ಕೊಂಡು ಹೋಗಬೇಕು ಅಂತ ಅವ್ರು ಕೂತಿದ್ದಾರೆ. ಮತ್ತು ಇನ್ನೊಂದು ಅವ್ರು ಹೇಳೋ ಪ್ರಕಾರ, ಈ ಹಳ್ಳಿ ಪ್ರದೇಶದಲ್ಲಿದ್ದಂಥ ಹುಡುಗರು ಹುಡುಗಿಯರು ಬೇಗ ದೇಹದಿಂದ ದೊಡ್ಡವರಾಗೋದು ಲೇಟ್ ಆಗ್ತದೆ. ನಿಸರ್ಗದಲ್ಲಿ ಓಡಾಡ್ತಿರುವಂಥವರು ಗಟ್ಟಿ ಇರ್ತಾರೆ, ಅದು ಅಷ್ಟು ಬೇಗ ಆರಾಮಾಗಿರೋದ್ರಿಂದ ಅಷ್ಟು ಬೇಗ ದೊಡ್ಡವ್ರು ಆಗಲ್ಲ ಅವರು ಅಂತ ಒಂದು ಕಲ್ಪನೆ. ಏನೇ ಆದರೂ ಕೂಡ ದಕ್ಷಿಣೇಶ್ವರಕ್ಕಾರ ಕರ್ಕೊಂಡು ಹೋಗಬೇಕಾಗಿತ್ತು ಅವನು. ಅವ್ರಿಗೊಂದು ಈಗೋ ಇರ್ತದಲ್ಲ, ನಾನು ಮಾವ ಹೋಗಿ ಕರ್ಕೊಂಬರ್ಲೇನಪ್ಪ ಅಂತ ಕೇಳೋದಕ್ಕಿಂತ ಅಳಿಯ ಆಗಲಿ, ಅಳಿಯನ ಅಣ್ಣ ಆಗಲಿ, ದೊಡ್ಡವನು ಮನೆಗಿದ್ದವನು ಕಳಿಸ್ಕೊಡಿ ಸೊಸೆಯನ್ನ ಅಂತಂದ್ರೆ ಕಳಿಸ್ಬೋದಾಗಿತ್ತು, ಕಳಿಸಿಲ್ಲ. ಆದ್ದರಿಂದ ಏನು ಆಗ್ತದಾಗಲಿ ಅಂತ.